ಆಗಿರುವಂತ ಜನ್ಮದ ಜೋಡಿಗೆ, ಹಾಲು ಜೇನಿನಂತ ಆಲ್ ಟೈಮ್ ಜೋಡಿಗೆ, ಜಸ್ಟ್ ಮ್ಯಾರಿಡ್ ಜಾಲಿ ಜೋಡಿಗೆ, ಎಂಗೇಜ್ ಆಗಿರುವಂತ ಯಂಗ್ ಜೋಡಿಗೆ, ಸರಸ ವಿರಸ ಸಮರಸವನ್ನ ಬೆಸೆದಂತಹ ಹಿರಿಯ ಜೋಡಿಗಳಿಗೆ ಮೋಸ್ಟ್ ವೆಲ್ಕಮ್ ಟು ಜೋಡಿ ನಂಬರ್ 1 ಸೀಸನ್ 2 ಹಳ್ಳಿ ಉತ್ಸವ. Co-presented by Asian Paints, Horlicks Women's Plus, co-powered by Gold Winner, special partner Hudson Card, digital streaming partner Z5. ಇಂದಿನ ಮನೋರಂಜನೆಯ ಸಂಚಿಕೆಗೆ ನಮ್ಮ ಬೀಗ್ರು ಲವ್ಲಿ ಸ್ಟಾರ್ ಪ್ರೇಮ್ ಅವರು ಹಾಗೂ ಮಾತಿನ ಮುದ್ದಿನ ಅರಗಿಣಿ ಮಾಳವಿಕಾ ಮೇಡಮ್ಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಸಕ್ಕರೆ ಅಂತ ಮನ್ಸಿರುವಂತ ಜೀವಗಳಿಗೆ, ಜನಗಳಿಗೆ ಸಕ್ಕರೆ ಅಷ್ಟೇ ಸ್ವೀಟ್ ಪರ್ಫಾರ್ಮೆನ್ಸ್ ನ ಕೊಡೋದಕ್ಕೆ ರೆಡಿ ಆಗಿರುವಂತಹ ನಮ್ಮ ನವ ಜೋಡಿಗಳಿಗೆ ಹಾಗೂ ಅವರ ಪರ್ಫಾರ್ಮೆನ್ಸ್ ನ ಕಣ್ತುಂಬಿಕೊಳ್ಳೋದಕ್ಕೆ ಕಾಯ್ತಾ ಕೂತಿರುವಂತಹ ಅಕ್ಕರೆಯ ಮಂಡ್ಯ ಜನತೆಗೆ ಇಂದಿನ ಸಂಚಿಕೆಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಈಗ ರಾಜಕುಮಾರನನ್ನ ತನ್ನ ಹಾಡಿನ ಮೂಲಕ ವರ್ಣಿಸೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ವೇದಿಕೆಯ ಗಾಯಕ, ನಾಯಕ, ರಿಯಲ್ ಜೆಂಟಲ್ಮ್ಯಾನ್ ಆನಂದ್ ಅವರು. ಬೊಂಬೆ ಹೇಳ್ತೈತೆ ಮತ್ತೆ ಹೇಳ್ತೈತೆ ನೀನೇ ರಾಜಕುಮಾರ, ಬೊಂಬೆ ಹೇಳ್ತೈತೆ ಮತ್ತೆ ಹೇಳ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಸತ್ಯ ಬಂದು ಬೆಳಗಿನ ಮನೆಯ ಆರಾಧಿಸೋರ ಆರಾಧಿಸೋರ ಜಗತ್ನದು ಆಡಿಸಿ ನೋಡು, ಬೀಳಿಸಿ ನೋಡು, ಎಂದೋದು ಸೋತು ತಲೆಯ ಬಾರದು. ಹೇಳ್ತೈತಿ ಮತ್ತೆ ಹೇಳ್ತೈತಿ ನೀನೇ ರಾಜಕುಮಾರ. ಗುಡಿಸಲೇ ಆಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು, ಎಂದು ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದವೇ ತೋರದು, ಎಂದು ಭೇದ ತೋರದು. ಎಲ್ಲ ಎಂದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಟದ ಕೈಯ ನಿನಗೂ ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಕಣ್ಣೆಲೆ ಕಾಯೋ ಹೀಗೆ ನಿನ್ನನ್ನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತ. ಬೊಂಬೆ ಹೇಳ್ತೈತೆ ಮತ್ತೆ ಹೇಳ್ತೈತೆ ನೀನೇ ರಾಜಕುಮಾರ. ಮನೆಗೆ ಬೆಳಕು ಕೊಡುವ ದೀಪವಿದು, ನಂದ ದೀಪವಿದು. ಆಡಿಸುವ ತನ್ನ ಕರುಣೆಯ ಮೇಲೆ ನಿಮ್ಮ ಪಾತ್ರವು, ಸಮಯದ ಸೂತ್ರ ಅವನದು.
ಕಥೆಯ ಹೇಳಿತು ಈ ಬೊಂಬೆ. ಆ ಕಥೆಯಲ್ಲಿದ್ದ ರಾಜ ನಂಗೆ ನೀನು ಕೊಂದೆ. ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದೇ ಕೊಡುವುದು ಕೊನೆಗೆ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನೂ ಒಬ್ಬ, ಈ ರಾಜನೂ ಒಬ್ಬ. ಆಡಿಸಿಯೇ ನೋಡು, ಬೀಳಿಸಿಯೇ ನೋಡು, ಸೋಲದು ಸೋತು ತಲೆಯ ಬಾಗದು. ಒಮ್ಮೆ ಹೇಳ್ತೈತೆ ಮತ್ತೆ ಹೇಳ್ತೈತೆ, ನೀನೇ ರಾಜಕುಮಾರ. ವರ್ಷಗಳಲ್ಲ, ಎಷ್ಟೇ ಯುಗಗಳ ಕಳೆದ್ರೂ ಅಳಿಯದ ಅಚ್ಚ ಹಸಿರಿರಂತ ಸ್ವರೂಪ ಅದು ನಮ್ಮೆಲ್ಲರ ಪರಮಾತ್ಮ ಪವರ್ ಸ್ಟಾರ್ ಅಪ್ಪು ಸರ್. ಅವರ ನೆನಪು, ಅವರ ನಿಷ್ಕಲ್ಮಶ ನಗು ನಮ್ಮೊಡನೆ ಸದಾ ಜೀವಂತವಾಗಿರತ್ತೆ. ನಾವೆಲ್ಲರೂ ಪ್ರೀತಿಯಿಂದ ಹೇಳೋದಿಷ್ಟೇ, ವಿ ಲವ್ ಯು ಅಪ್ಪು ಸರ್. ಓಕೆ, ನಿಮ್ಮ ಒಂದು ಗಾಯನದ ಮೂಲಕ ಅಪ್ಪು ಸರ್ನ ನಮ್ಮೆಲ್ರಿಗೂ ನೆನಪಿಸಿದ್ರಿ. ನೀವು ಹೇಳಿ. ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಮೇಡಮ್. ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಸಾಲದು, ಒಂಥರ ಹೃದಯ ತುಂಬರುತ್ತೆ. ಈ ಹಾಡದ್ನಲ್ಲ ಅಷ್ಟೇ ಸಾಕು ಮೇಡಮ್. ಎಸ್, ಕುರಿ ಅವರೇ, ನೀವು ಹೇಳಿ. ಅಪ್ಪು ಸರ್ ಅವ್ರ ಜೊತೆ ನೀವು ತೆರೆಯನ್ನ ಹಂಚ್ಕೊಂಡವರು, ಇವತ್ತು ಈ ವೇದಿಕೆ ಮೂಲಕ ಅಪ್ಪು ಸರ್ನ ನೆನೆಸ್ಕೋಬೇಕು ಅಂತಂದ್ರೆ ರಾಮ್ ಜೊತೆಲಿ ಮಾಡಿದ್ದು ಒಂಥರ ಮಗು ತರ. ಅವರು ಫಸ್ಟ್ ಅವ್ರ ಜೊತೆ ಮಾಡಿದ್ದು ಹೆಂಗಿರ್ತಾರೋ ಏನೋ ಅಂತಿದ್ದೆ. ಒಂದು ಆಕ್ಟಿಂಗ್ ಮಾಡ್ಬೇಕಾದ್ರೆ ಒಂದು ನೂಕದಿತ್ತು. ನಾನು ಅಪ್ಪು ಸರ್ ಹೆಂಗ್ ನೂಕ್ಲಿ ಅಂತ ನಾನು ಇಲ್ಲ ಸುಮ್ನೆ ಹಿಂಗ್ ಅನ್ನೋದು ಇದು ಮಾಡ್ತಿದ್ದೆ. ಅವರು ಇಲ್ಲ ಪ್ರತಾಪ್ ಅವರೇ ಅವರೇ ಇವರೇ ಅಂತಾನೆ ಮಾತಾಡ್ಸೋರು. ಅವ್ರು ಯಾರಿಗೂ ನೀನು ತಾನು ಹೋಗು ಬಾ ಅಂತಾನೆ ಇರಲಿಲ್ಲ. ಪ್ರತಾಪ್ ಅವ್ರೆ ಹಂಗಲ್ಲ, ನೀವು ಒರಿಜಿನಲ್ ಆಗಿ ನೂಕ್ಬೇಕು ನಾನು ಅಪ್ಪು ಅನ್ನೋದು ಬಿಟ್ಬಿಡಿ, ನೀವು ಒರಿಜಿನಲ್ ಆಗಿ ನೂಕಿದ್ರೆ ನನಗೆ ಆ ಫೀಲ್ ಬರೋದು ಅನ್ನೋರು. ನೀನಪ್ಪ ಇಷ್ಟು ದೊಡ್ಡ ಮನುಷ್ಯ, ನಾವು ಹಿಂಗಂದ್ರೆ ಇಲ್ಲ ನೂಕಿ ಜೋರಾಗಿ ಅಂತಾರ ತಳ್ಳೋದಿದ್ದು, ನಮಗೆ ತಳ್ಳಕ್ ಒಂಥರ. ಆದ್ರೂ ಅವರು ಇಲ್ಲ ತಳ್ಳಿ ಅಂತ ತರ ಮಗು ತರ ಎಷ್ಟು ಜಾಲಿಯಾಗಿರ್ತಿದ್ರು ಅಂದ್ರೆ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಪದಗಳು ಸಿಗಲ್ಲ ಇಂಥ ಸಂದರ್ಭದಲ್ಲಿ ಮಾತಾಡ್ಬೇಕು ಅಂತಂದ್ರೆ. ಮಾಳ್ವಿಕಮ್ಮ, ಕಷ್ಟ ರೀ, ಮಾತಾಡೋದು ಕಷ್ಟ. ಯಾರಿಗಾದ್ರೇನು ಅವ್ರ ಪರಿಚಯ ಇದ್ದವ್ರಿಗೂ ಕಷ್ಟ, ಅವ್ರನ್ನ ತೆರೆ ಮೇಲೆ ನೋಡಿ ಅಭಿಮಾನದಿಂದ ಅವ್ರನ್ನ ಪ್ರೀತಿಸಿದವ್ರಿಗೂ ಕಷ್ಟ. ಈ ನೆನಪುಗಳು ಎಲ್ರಿಗೂ ಒಂಥರ ನೋವನ್ನೇ ಹೆಚ್ಚಿಸೋದು. ಆದರೂ ಆನಂದ್ ಹಾಡಿದ್ದು ಒಂಥರ ಹಿತವಾಗಿತ್ತು ಅಲ್ವಾ? ಮನಸ್ಸಿನಲ್ಲಿ ನೋವಿದ್ರು ಹಾಡು ಕೇಳಕ್ಕೆ ಹಿತವಾಗಿತ್ತು. ಆನಂದ್ ತುಂಬ ಚೆನ್ನಾಗಿ ಹಾಡಿದ್ರಿ ಇವತ್ತು ನೀವು. ಥ್ಯಾಂಕ್ ಯು. ಕಷ್ಟ ಅದು, ಬೇರೆಯವ್ರು ಹಾಡಿದ ಹಾಡನ್ನ ನಾವು ಹಾಡುವಾಗ ಎಲ್ಲೂ ಏನೋ ತಪ್ಪಂದು ಬಿಡಬಾರ್ದು ಅನ್ನೋದು ಒಂದು. ಇನ್ನೊಂದು ಅಪ್ಪು ಮೇಲಿನ ಪ್ರೀತಿ ಇರುತ್ತಲ್ಲ, ಹಾಗಾಗಿ ಪ್ರಾಯಶಃ ಆ ಪ್ರೀತಿ, ಆ ಗೌರವ, ಅಭಿಮಾನವೇ ಅಷ್ಟು ಚೆನ್ನಾಗಿ ಹಾಡಿಸಿದ್ದೇನೋ ನಿಮ್ಮ ಕೈಲಿ ಅಲ್ವಾ? ತುಂಬಾ ಚೆನ್ನಾಗಿ ಹಾಡಿದ್ರಿ ಆನಂದ್. ಇಟ್ಸ್ ವೆರಿ ನೈಸ್ ಟು ಲಿಸನ್. ಏನು ಮಾಡೋದು, ನಾವು ಪಡ್ಕೊಂಡು ಬಂದಿದ್ದಷ್ಟೇ, ಇನ್ನೊಂದಷ್ಟು ವರ್ಷಗಳು ಉಳಿಸ್ಕೊಳಕ್ ಆಗಲಿಲ್ಲ. ನಾನು ಅವ್ರ ಜೊತೆ ಆ್ಯಕ್ಟಿವ್ ಮಾಡಿದ್ದೀನಿ, ಬಹಳ ವರ್ಷಗಳ ಪರಿಚಯ, ಅವ್ರ ಹೀರೋ ಆಗೋಕೆ ಮುಂಚಿಂದನೂ ಪರಿಚಯ. ಹಾಗಾಗಿ ತುಂಬ ನೆನಪುಗಳಿದೆ, ಹೇಳ್ತಾ ಹೋದರೆ ಸುಮ್ಮನೆ ಮನಸ್ಸು ಭಾರ ಆಗುತ್ತೆ. ಈ ಹಾಡನ್ನು ತಲೆಯಲ್ಲಿ ಇಟ್ಕೊಂಡು ಹಾಗೆ ಕಣ್ಮುಚ್ಕೊಂಡು ಕೂತ್ಕೊಳ್ಳೋದು ಒಳ್ಳೇದು ಅನ್ಸುತ್ತೆ. ಒಳ್ಳೇದಾಗಲಿ. ಪ್ರೇಮ್ ಅವರೇ, ಸೊ ಏನಂದ್ರೆ ಅವ್ರಿಗೆ ಮಕ್ಕಳು ಫ್ಯಾನ್ಸ್ ಜಾಸ್ತಿ. ಅವ್ರಿಗೆ ಹೌದು, ಸಿಕ್ಕಾಬಡೆ ಆ ಮಕ್ಕಳನ್ನ ಕೇಳಿ ಅವರು ಯಾರ ಫ್ಯಾನ್ ಅಂದ್ರೆ ಅಪ್ಪು ಫ್ಯಾನ್. ನನಗೆ ಗೊತ್ತಿರಲ್ಲ ಯಾಕೆ ಇವ್ರಿಗೆ ಇಷ್ಟೊಂದು ಜನ ಮಕ್ಕಳು ಫ್ಯಾನ್ಸ್ ಅಂತ. ಅವರು ನನ್ನ ಮಕ್ಕಳನ್ನೂ ಅಷ್ಟೇ ಪ್ರೀತಿಸೋರು. ಸೊ ಎಲ್ಲ ಮಕ್ಕಳನ್ನ, ಎಲ್ಲ ಒಂದು ಮಗು ನೋಡ್ತು ಅಂದ್ರೆ ಅದೇನೋ ಒಂದು ಸೆಲ್ಫಿ ಕೇಳ್ಬಿಟ್ರೆ ಆ ಮಗು ಎಷ್ಟೇ ಕ್ರೌಡ್ ಇರ್ಲಿ, ಏನೇ ಕ್ರೌಡ್ ಇರ್ಲಿ, ಕರೆದು ಅವರೇ ಸೆಲ್ಫಿ ತೆಗೆದು ಅದನ್ನ ಮಾತಾಡಿಸಿ ಪ್ರೀತಿಯಿಂದ, ಅಂದ್ರೆ ಸುಮ್ಮನೆ ಏನೋ ಮಾತಾಡ್ಸೋದು ಬೇರೆ, ಆದ್ರೆ ಬೈ ಹಾರ್ಟ್ಲಿ ಮಾತಾಡ್ಸೋದು ಇದೆಯಲ್ಲ, ಅದು ಗೊತ್ತಾಗೋಗುತ್ತೆ. ಸೊ ಹಾಗಾಗಿ ಅವ್ರಿಗೆ ಎಷ್ಟು ಜನ ಮಕ್ಕಳಿದ್ರೆ ಅಷ್ಟು ಅವ್ರಿಗೆ ಅಪ್ಪು ಸರ್ಗೆ ಫ್ಯಾನ್ಸ್ ಆಗಿದ್ರು. ಇಡೀ ಕರ್ನಾಟಕ, ಇಡೀ ವಿಶ್ವ ಅವ್ರನ್ನ ಕಳ್ಕೊಂಡಿರೋದು ಒಬ್ಬ ವ್ಯಕ್ತಿನಲ್ಲ, ಒಂದು ಮಗುನ ಕಳ್ಕೊಂಡ್ರೆ ಎಷ್ಟು ದುಃಖ ಆಗುತ್ತೆ, ಅಷ್ಟು ದುಃಖ ಎಲ್ರ ಮನ್ಸಲ್ಲೂ ಇದೆ. ಸೊ ತುಂಬಾ ಮಿಸ್ ಮಾಡ್ಕೊಳ್ತೀನಿ ಅವ್ರನ್ನ. ಅವ್ರ ಜೊತೆನಲ್ಲಿ ಪ್ರತಿ ವರ್ಷ ಶಬರಿಮಲೆ ಯಾತ್ರೆಗೆ ಹೋಗ್ತಾ ಇದ್ದೆ ನಾನು. ಅಲ್ಲಿ ಹೋಗ್ಬೇಕಾದ್ರೂ ಅಷ್ಟೇ, ಅವ್ರು ಯಾವತ್ತು ರಾಜ್ಕುಮಾರ್ ಮಗ, ಒಬ್ರು ಪವರ್ ಸ್ಟಾರ್ ಅನ್ನೋ ಆ ಫೀಲೇ ಇರ್ತಾ ಇರ್ಲಿಲ್ಲ. ಬರಿಗಾಲಲ್ಲಿ ನಮ್ಮ ಜೊತೆಲೆಲ್ಲ ಸಾಮಾನ್ಯರಾಗಿ ಯಾರೇ ಫೋಟೋ ಕೇಳಿದ್ರು ಇಲ್ಲ ಅಂದಿರ ಸುಮ್ಮನೆ ಅವ್ರ ಪಾಡ್ಗೋರು ನಡ್ಕೊಂಡು ಬರ್ತಾ ಇದ್ರು. ಸೊ ಅದಕ್ಕೆ ಮಗುನ್ ಕಳ್ಕೊಂಡ್ರೋ ಫೀಲ್ ನನಗಂತೂ ಇರೋದು.
ಅವರು ನಮ್ಮೆಲ್ಲರಲ್ಲಿ ಸದಾ ಜೀವಂತವಾಗಿ ಯಾವಾಗ್ಲೂ ಇರ್ತಾರೆ. ತುಂಬಾ ಅದ್ಭುತವಾಗಿ ಹಾಡನ್ನ ಹಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಹೇಳುತ್ತೈತೆ ಮುಂದಿನ ಜೋಡಿಗಳು ನಮ್ಮ ವೇದಿಕೆಯ ಹಿರಿಯ ಹಾಗೂ ಅನುಭವಿ ಜೋಡಿಗಳಾದಂತಹ ಯಶವಂತ್ ಸರ್ ದೇಶಪಾಂಡೆ ಸರ್ ಹಾಗೂ ಅವರ ಶ್ರೀಮತಿ ಮಾಲತಿ ಸರ್ ದೇಶಪಾಂಡೆ ಅಮ್ಮ, ಹಾಗೂ ಇವರ ಜೊತೆಗೆ ನಮ್ಮೆಲ್ಲರ ಪ್ರೀತಿಯ ಪಾಂಡು ಅಲಿಯಾಸ್ ಚಿದಾನಂದ್ ಸರ್ ಹಾಗೂ ಅವರ ಶ್ರೀಮತಿ ಕವಿತಾ ಮೇಡಮ್ ಅವರು, ಹಾಗೂ ಇವರೊಂದಿಗೆ ದಾಂಪತ್ಯದ ಅನುಭವಿ ಜೋಡಿ ನಮ್ಮ ರಮೇಶ್ ಪಂಡಿತ್ ಸರ್ ಹಾಗೂ ಸುನೇತ್ರಾ ಪಂಡಿತ್ ಮೇಡಮ್ ಅವ್ರಿಗೆ ಜೋರಾದ ಚಪ್ಪಾಳೆ ಬರಲಿ.
ಎಂತ ಹಾಟ್ ಪರ್ಫಾರ್ಮೆನ್ಸ್ ಕೊಟ್ರು ಅಂದ್ರೆ ನಾನು ನೋಡ್ತಾನೆ ಇದ್ದೆ. ಆ ಕಡೆ ಸೈಡಲ್ಲಿ ಒಂದ್ 4-5 ದಂಪತಿಗಳು ಹಂಗೋದವ್ರು ವಾಪಸ್ಸೇ ಬರ್ಲಿಲ್ಲ. ಅಷ್ಟು ರೋಮಾಂಚನವಾಗಿತ್ತು. ಯಾರು ನಡ್ಸಿರೋದು ಇದ್ರಲ್ಲೇ? ನಮ್ಮ ಮಂಡ್ಯದ ಗಂಡು ಅಂಬರೀಷ್ ಅಣ್ಣ. ಇವ್ರ ಜೊತೆಗೆ ಹೆಜ್ಜೆ ಹಾಕಿದಂತಹ ಚಿದಾನಂದ್ ಜೋಡಿ ಹಾಗೂ ಯಶವಂತ್ ಸರ್ದೇಶ್ ಪಾಂಡೆ ಜೋಡಿಗೂ ಬರ್ಲಿ ಜೋರಾದ ಚಪ್ಪಾಳೆ. ಸುನುಮಾ, ರೆಬೆಲ್ ಸ್ಟಾರ್ ಅಂಬರೀಷ್ ಅವರ ಹಾಡಿಗೆ ಏನ್ ಚೆನ್ನಾಗಿ ನೀವು ಸಾಕದಾಗಿ ಡಾನ್ಸ್ ಮಾಡಿದ್ರಿ. ಏನ್ ಎಕ್ಸ್ಪ್ರೆಷನ್ಸ್ ಅದು, ನಿಜವಾಗ್ಲೂ ಆ ಬಾಡಿ ಲ್ಯಾಂಗ್ವೇಜ್. ಚಳಿ ಚಳಿ ಅಂತ ರಮೇಶ್ ಪಂಡಿತ್ ಸರ್ ನಾವು ಉಜ್ಜಿದ್ರು ನಾನು ಕುತ್ಕೊಂಡು ನೋಡ್ತಾ ಇದ್ದೆ. ಎಷ್ಟು ಖುಷಿ ಆಗಿದೆ ನಿಮ್ಗೆ ಈ ವೇದಿಕೆ ಮೇಲೆ ಪರ್ಫಾರ್ಮ್ ಮಾಡಿದ್ದು. ನಾನು ಅಂಬರೀಷ್ ಅಣ್ಣನ ಬಗ್ಗೆ ಮಾತಾಡ್ಲೇಬೇಕು. ಅವ್ರ ಜೊತೆ ಕೆಲಸ ಮಾಡುವಂತಹ ಪುಣ್ಯ ನಮ್ಮಿಬ್ಬರದಾಗಿತ್ತು. ಅವ್ರ ಜೊತೆಲಿ ನಾವು ಸುಮಾರು ಸಿನಿಮಾ ನಾನು ಅಂಬರೀಷನ ಡಬ್ ಮಾಡಿದ್ವಿ. ನನಗೆ 9th ಮಂತ್ ಪ್ರೆಗ್ನೆನ್ಸಿ. ನಾನು ಶನಿವಾರ ನಾನು ಶ್ರೀಶಾಂತಿಗೆ ಡಬ್ ಮಾಡ್ತಾ ಇದ್ದೀನಿ, ಮೌನರಾಗ ಮುಗಿಸಿದ್ವಿ. ಸೋಮವಾರ ರಾತ್ರಿ ಶ್ರೇಯಾ ಹುಟ್ಟಿದ್ಲು ನನಗೆ. ಸೊ ಹಿಂಗೆ ಇಟ್ಕೊಂಡು ಅವ್ರು ಸುಮ್ಮನೆ ಅವ್ರಿಗೆ ತಡ್ಕೊಳಕ್ಕಾಗ್ಲಿಲ್ಲ. ಬಂದ್ರು, ಕನ್ಸೋಲ್ ರೂಮ್ಗೆ ಹೋಗಿದ್ದಾರೆ. ನಂಗೆ ಗೊತ್ತಿಲ್ಲ ಅಂಬರೀಷ್ ಅಣ್ಣ ಬಂದಿರೋದು. ಮೇಡಮ್ ಆಮೇಲೆ ಮಾಡೋಣ, ಸ್ಟಾಪ್ ಮಾಡಿ ಅಂದರು ನನಗೆ. ನಾನು ಯಾಕೆ ಅಂದೆ, ನಾನು ಅದು ಅಂಬರೀಷ್ ಸರ್ ಬಂದಿರಿ ಸೊ ಅಂದ್ರೆ ನಾನು 1 ನಿಮಿಷ ಆ ಸೋ ಅನ್ನೋ ರಿಯಾಕ್ಷನು ಎಷ್ಟು ನನಗೆ ಗೊತ್ತಿರಲಿಲ್ಲ ಅದ್ರ ಇಂಪ್ಯಾಕ್ಟ್ ಏನು ಅಂತ. ಅಂಬರೀಷ್ ಅವ್ರು ಸೀದಾ ಬಂದ್ಬಿಟ್ಟು ನೀನೊಬ್ಳ ಕಣಮ್ಮ, ಅಂಬರೀಷ್ ಬಂದಿದ್ದಾರೆ ಅಂದ್ರೆ ಸೊ ಅಂದಿತ್ತು. ನನಗೆ ಫುಲ್ ಬೆವ್ತೋದೆ. ಸರ್ ಸಾರಿ ಸರ್, ನಂಗೆ ನಿಜ ಗೊತ್ತಿರಲಿಲ್ಲ ನೀವು ಬಂದಿರೋದು. ನಾನು ಡಬ್ಬಿಂಗ್ ಮಾಡಕ್ಕೆ ಬಂದಿರ ಅಂಬರೀಷ್ ಬಂದಿದ್ದಾರೆ ಅಂದರೆ ನಾನು ಬಂದಿಲ್ದೆ ಏನಮ್ಮ ಅಂತ ಫುಲ್ ನನ್ನ ಮೇಲೆ ಜೋರು ಮಾಡಿದ್ರು. ಬೇಕಮ್ಮ, ನಾನು ಹೊಟ್ಟೆ ತೋರಿಸ್ಬಿಟ್ಟು ಬೇಕಮ್ಮ ನಿಂಗಿದು ನಾಡಿದ್ದು ಹೆರಿಗೆ ಇಟ್ಕೊಂಡು ಡಬ್ ಮಾಡ್ತಿದ್ಯಾ. ಏನು ಮಾಡೋದು ಸರ್, ಈ ಮಹೇಂದ್ರ ಸರ್ ಬಿಡ್ತಾ ಇಲ್ಲ ನನ್ನ ಅಂತ ಕಳ್ಸಯ್ಯ ಅವಳ ಮನೆಗೆ ಅಂತ. ನಿಜವಾಗ್ಲೂ ಇಟ್ ವಾಸ್ ಸೋ, ಅಂದರೆ ಇಟ್ಸ್ ಅ ವೆರಿ ನೈಸ್ ಮೂಮೆಂಟ್ ವಿ ಹ್ಯಾಡ್. ಅವ್ರು ಹೋದಾಗಂತೂ ನಮ್ಗೆ ನಿಜವಾಗ್ಲೂ ಒಂಥರ ಬೇಜಾರಾಗಿತ್ತು. ಆದರೆ ಅಂಬರೀಷ್ ಅಣ್ಣವರು ಇಲ್ಲಿ ಕೂತಿದಾರಲ್ಲ, ಒಬ್ಬೊಬ್ರು ಅವರ ಹೃದಯದಲ್ಲಿ ಇನ್ನೂ ಬದುಕಿದ್ದಾರೆ, ಎಂದೆಂದಿಗೂ ಬದುಕಿರ್ತಾರೆ. ಅಂಬರೀಷ್ ಅಣ್ಣನ್ಗೆ ಇದೆ ಪ್ರೀತಿ. ವೆರಿ ನೈಸ್ ಸುನುಮಾ, ಸೂಪರ್. ಈ ಜೋಡಿ ಬಗ್ಗೆ ನಾನು ಹೇಳಬೇಕು ಅಂತಂದ್ರೆ ನಿಜವಾಗ್ಲೂ ತುಂಬಾ ಹೆಮ್ಮೆ ಆಗುತ್ತೆ. ದಾಂಪತ್ಯದ ಅನುಭವಿ ಜೋಡಿ ಅಂತ ನಾನು ಯಾವಾಗ್ಲೂ ಹೇಳ್ತಾನೆ ಇರ್ತೀನಿ. 28 ವರ್ಷದ ಸುಂದರವಾದಂತ ದಾಂಪತ್ಯ ಇವ್ರದ್ದು. ಒಬ್ರನ್ನೊಬ್ರು ಅರ್ಥಪೂರ್ಣವಾಗಿ ಅರ್ಥಕೊಂಡು ಜೀವನವನ್ನ ಮಾಡ್ತಾ ಇದ್ದಾರೆ. ನಮ್ಮ ಪಂಡಿತ್ ಜೋಡಿಗೆ ಬರ್ಲಿ ಒಂದು ಜೋರಾದ ಚಪ್ಪಾಳೆ. ಇನ್ನೊಂದು ವಿಶೇಷತೆನ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲೇಬೇಕು. ನಮ್ಮ ಜೋಡಿ ನಂಬರ್ 1 ಕೇವಲ ಒಂದು ಕಾರ್ಯಕ್ರಮ ಅಷ್ಟೇ ಅಲ್ಲ, ಸಂಬಂಧಗಳ ಮೌಲ್ಯವನ್ನ ಗೌರವಿಸುವಂತಹ, ಸಂಭ್ರಮಿಸುವಂತಹ ಒಂದು ಮಹಾನ್ ವೇದಿಕೆ. ಸೊ ಅದಕ್ಕೆ ಸಾಕ್ಷಿಯಾಗಿ ಒಂದು ವಿಡಿಯೋ ನಮ್ಮ ಹತ್ರ ಇದೆ. ಆ ವಿಡಿಯೋನ ನೋಡ್ಕೊಂಡು ಬರೋಣ ಅಲ್ಲ? ವಿಡಿಯೋ ಪ್ಲೀಸ್. ಕನ್ಫೆಷನ್ ಎಲ್ಲ ಮಾಡ್ಕೊಂಡಾಯ್ತು, ನಿನಗೆ ಒಂದು ಗಿಫ್ಟ್ ಕೊಡಬೇಕು ಅಂತ ನಿರ್ಧಾರ ಮಾಡ್ಕೊ. जियो बेटा। ಆಕಳಿಡು ನನಗಂತೂ ಒಂದು ಒಳ್ಳೆ ಮಗಳನ್ನ ಕೊಟ್ಟಿದ್ಯಾ, ಒಳ್ಳೆ ಬದುಕನ್ನು ಕೊಟ್ಟಿದ್ಯಾ. ಅಪ್ಪ ಅಮ್ಮ ಇಲ್ದಿರೋಂಗೆ ನಿಮ್ಮ ಅಪ್ಪ ಅಮ್ಮನ ಸ್ಥಾನ ಕೊಟ್ಟಿದ್ದಾರೆ ಅವರು. ಅನಂತ ಬಂದರು. ರಮೇಶ್ ಸರ್ ನಿಜವಾಗ್ಲೂ ಕೇವಲ ಒಬ್ಬ
ವ್ಯಕ್ತಿ ಅಷ್ಟೇ ಅಲ್ಲ, ಒಂದು ಮಹಾನ್ ವ್ಯಕ್ತಿತ್ವ ಅನ್ನೋದನ್ನ ಈ ಒಂದು ವೇದಿಕೆಯಲ್ಲೇ ತೋರಿಸ್ಬಿಟ್ಟಿದ್ದಾರೆ. ಹೆಣ್ಣಾಗ್ಲಿ ಗಂಡಾಗ್ಲಿ ಯಾರು ಹೆಚ್ಚಲ್ಲ, ಇಬ್ರನ್ನು ಸಮಾನವಾಗಿ ಗೌರವಿಸ್ಬೇಕು ಅನ್ನೋದನ್ನ ಈ ಮೂಲಕ ಅವರು ಹೇಳಿದ್ದಾರೆ. ಓ ಗಾಡ್, ಪ್ರತಿ ಸಲ ಈ ವಿಡಿಯೋ ನೋಡಿದಾಗ ನಾನು ಎಮೋಷನಲ್ ಆಗ್ಬಿಡ್ತೀನಿ. ಈ ಒಂದು ಕಾರ್ಯವನ್ನ ನೋಡಿ ಕೆಲವು ಅಭಿಮಾನಿಗಳು ಏನು ಅಂತಂದ್ರೆ ಇವತ್ತು ಈ ವೇದಿಕೆಗೆ ಬರ್ತಾ ಇದ್ದಾರೆ. ಅವರನ್ನ ನಾನು ಪ್ರೀತಿ ಪೂರ್ವಕವಾಗಿ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಪ್ಲೀಸ್. ಮತ್ತೆ ಸರ್, ರಮೇಶ್ ಪಂಡಿತ್ ಸರ್ ಮತ್ತು ಸುನೇತ್ರಾ ಮೇಡಮ್ ನಿಮ್ಮ ಫ್ಯಾನ್ಸ್ ನಾವು. ಯಾವಾಗಲೂ ತಪ್ಸಲ್ಲ, ನಮ್ಮ ಜೋಡಿ ನಂಬರ್ 1 ನೋಡ್ತಾನೆ ಇರ್ತೀವಿ ಪ್ರತಿ ವಾರನೂ. ಯಾವುದೇ ಜೋಡಿ ಇದ್ರೂ ದಂಪತಿಗಳು ನಿಮ್ಮ ಥರ ಇರಬೇಕು. ಅದರಲ್ಲಿ ಹಿಂದಿನ ವಾರ ನೀವು ಅವರು ನಿಮ್ಮ ಪಾದ ತೊಳೆದು ಪೂಜೆ ಮಾಡಿದ್ರಲ್ಲ ಮೇಡಮ್, ಏನು ಪುಣ್ಯ ಮಾಡಿದ್ದೀರಾ ಮೇಡಮ್, ಯಾರಿಗೂ ಸಿಗಲ್ಲ ಮೇಡಮ್. ಅದಕ್ಕೆ ದೃಷ್ಟಿ ಆಗಿದೆ ನಮ್ಮ ರಮೇಶ್ ಪಂಡಿತ್ ಸರ್ಗೆ, ನಾವು ದೃಷ್ಟಿ ತೆಗಿಬೇಕು. ನಾಯಿ ಕಣ್ಣು ನರಿ ಕಣ್ಣು ಯಾರ ದೃಷ್ಟಿನ ತಾಗದೆ ಇರ್ಲಿ. ರಮೇಶ್ ಪಂಡಿತ್ ಸರ್, ಈ ಕ್ಷಣದಲ್ಲಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಮಾತುಗಳೇ ಇಲ್ಲ ಏನು ಹೇಳಬೇಕು ಅಂತ ಅಂದ್ಬಿಟ್ಟು. ಇವರ ಪ್ರೀತಿ ಅಭಿಮಾನ ಅದಕ್ಕೆ ಬೆಲೆ ಕಟ್ಟಕ್ಕೆ ಆಗದೇ ಇಲ್ಲ. ಮತ್ತೊಮ್ಮೆ ನನ್ನ ಜೀವನದಲ್ಲಿ ಇದೇ ಮೊದಲನೇ ಸಲ ಹೆಂಗಸರು ಈ ತರ ಬಂದು ದೃಷ್ಟಿ ತೆಗೆದಿದ್ದು. ಎಲ್ಲ ನನಗೆ ಈ ಅರಗಿಣಿ ಸಿನಿಮಾ ಮಾಡೋಕ್ ಬಾಯಿ ಬಂದಂಗೆ ಬೈಯೋರೆ ನೆನ್ನೆ. ಇವಾಗ ಮುಂಡೆ ಮಗನ ಆ ಹೆಣ್ಮಗು ಯಾಕೆ ಗೋಳೈಕೋತಿಯೋ ಸಿನಿಮಾ ನೋಡ್ಬಿಟ್ಟು ಅದೇ ಎಲ್ಲಾರು ನನ್ ಕೇಳೋದು, ಅದ್ ಹೆಂಗ್ ಮದ್ವೆ ಮಾಡ್ಕೊಂಡ್ರಿ ಇವ್ರನ್ನ, ಅದ್ ಹೆಂಗ್ ಮದ್ವೆ ಮಾಡ್ಕೊಂಡ್ರಿ ಇವತ್ತು ಗಂಡನ್ನ ಪಡ್ಕೊಂಡಿರೋದಕ್ಕೆ ಪುಣ್ಯ ಮಾಡಿದೀರಾ ಅಂತ ಬಂದಿದ್ದಾರೆ. ನೋಡಿದ್ರಾ? ಓಕೆ, ಸೊ ಈ ಒಂದು ಕ್ಷಣದ ಬಗ್ಗೆ ಮಾಳವಿಕಾ ಅಮ್ಮ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಮೊದಲನೇದಾಗಿ ರಮೇಶ್ ಅವರೇ, ನೀವು ಆವತ್ತು ಅವ್ರ ಕಾಲ್ ತೊಳೆದು ಉಂಗುರ ತೊಡಸಿದ್ರಲ್ಲ, ಅವಾಗ ಹೀಗೆಲ್ಲ ನಾವು ಪ್ರತಿಕ್ರಿಯಿಸ್ತೀವಿ ಅಂತ ಅನ್ಕೊಂಡಿದ್ರಾ? ನಿಜಕ್ಕೂ ಗೊತ್ತಿರ್ಲಿಲ್ಲ ನನಗೆ ಅಲ್ವಾ? ನಿಜಕ್ಕೂ ಗೊತ್ತಿಲ್ಲ. ನೀವು ಬಹಳ ಮುಗ್ಧ ಮನಸ್ಸಿನಿಂದ ಅದ್ ಮಾಡಿದ್ರಿ. ಆದ್ರೆ ಅದು ಎಷ್ಟು ಸಾವಿರ ಜನನ್ನ ಅದು ಪರಿಣಮಿಸಿದೆ ಅಲ್ಲ. ನಾನ್ ಬೆಳ್ಳಿ ಚೊಂಬು ಫುಲ್ ಖುಷಿ ಆಗ್ಬಿಟ್ಟೆ. ಓ, ಬೆಳ್ಳಿ ತೊಟ್ಟೆ ಚೊಂಬು ಕೊಡ್ತೇನೆ. ಪ್ರೀತಿ ಮಾಡಿ ಮದುವೆ ಮಾಡ್ಕೊಡಿದ್ದೀನಿ, ಚೊಂಬೆ ಕೊಡ್ಲಿ ಇವಳಿಗೆ. ನಿಮ್ಮಿಬ್ರದ್ದು ಬಹಳ ವಿಶೇಷವಾದ ಪ್ರೀತಿ, ಬಹಳ ವಿಶೇಷವಾದ ದಾಂಪತ್ಯ. ಅದು ಪದೇ ಪದೇ ನಮ್ಗೆ ಅದರ ನಿದರ್ಶನ ಸಿಗ್ತಾ ಹೋಗುತ್ತೆ. ಕಾಲ್ ತೊಳೆದು ಪೂಜೆ ಮಾಡಿ ಉಂಗುರ ತೊಡಸೋರು ಚಳಿ ತಾಳೇನು ಈ ಚಳಿಯ ಅಂತ ಡ್ಯಾನ್ಸ್ ಮಾಡ್ಬೇಕು ಅಂದ್ರೆ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ, ಅಜಗಜಾಂತರ. ಆದ್ರೆ ಅದನ್ನು ಅಷ್ಟೇ ಉತ್ಸಾಹದಿಂದ ಮಾಡಿದ್ರಲ್ಲ, ಅದು ಖುಷಿ ಆಯ್ತು. ಅದ್ರ ಜೊತೆಗೆ ಸುನೇತ್ರಾ, ನಿಮ್ಮ ಡ್ರೆಸ್ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಸಿಂಡ್ರೆಲ್ಲಾ ಡ್ರೆಸ್ ಅಲ್ಲ, ಹಾಕೊಳಕ್ ಸಿಗಲ್ಲ. ಹಾಕೊಂಡಿರ್ಲಿಲ್ಲ, ಇವಾಗಾದ್ರೂ ಹಾಕೋತಾ ಇದ್ದೀನಿ ಅನ್ಕೊಂಡೆ ನಾನು. ಅದಕ್ಕೆ ಚಳಿ 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 ಅಂತ ಮಾಡ್ತಾ ಇದ್ರಿ ನೀವು. ಆ ಡ್ರೆಸ್ಸೇ ನಿಮ್ಮನ್ನ ಇವತ್ತು ಕುಣಿಸಿರೋದು. ಮತ್ತೆ ಈ ಎಲ್ಲ ಹೆಣ್ಮಕ್ಳಿಗೆ ಧನ್ಯವಾದಗಳಮ್ಮ. ನಮ್ಮ ಮನಸ್ಸಿನಲ್ಲಿ ಇದ್ದಿಲ್ಲ, ನೀವು ಮಾಡಿ ತೋರಿಸಿದ್ದೀರಿ. ಪ್ರೇಮ್ ಅವರೇ, 3 ಮುದ್ದ ಜೋಡಿಗಳು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಮಾಳವಿಕಾ ಮೇಡಮ್ ಹೇಳ್ದಂಗೆ ಎಲ್ಲರ ಕಾಸ್ಟ್ಯೂಮು ತುಂಬಾ ಕ್ಯೂಟ್ ಆಗಿತ್ತು. ಅದರಲ್ಲಿ ನಮ್ಮ ರಮೇಶ್ ಪಂಡಿತ್ ಸಾರು ವಿಲ್ಲನ್ ರೂಪದಲ್ಲಿರುವಂತ ಒಬ್ಬ ಅಪ್ಪಟ ಹೀರೋ. 100% ಸರ್, ನೀವು ಮಾಡಿದಂಥ ಕೆಲಸ ಇದೆಯಲ್ಲ, ಕೋಟ್ಯಾಂತರ ಜನಕ್ಕೆ ಇನ್ಸ್ಪಿರೇಷನ್ ಸರ್. ಯಾರು ಗಂಡು ಅನ್ನೋ ಈಗೋ ಇಟ್ಕೊಂಡಿರ್ತಾರೆ, ಹೆಂಡತಿ ಅನ್ನೋಳು ಬರೀ ನಮ್ಮ ಮನೆ ಕೆಲಸಕ್ಕೆ ಅಂತ ಅನ್ಕೊಂಡಿರ್ತಾರೆ, ಅವ್ರೆಲ್ರಿಗೂ ಒಂದು ಪಾಠ ಸರ್ ಇದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ತುಂಬಾ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನೂರಾರು ದಂಪತಿಗಳಿಗೆ ನೀವು ಹೀಗೆ ಮಾದರಿ ಆಗ್ತಾನೇ ಇರ್ಲಿ ಅಂತ ನಾವೆಲ್ಲರೂ ಹಾರೈಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸ್ಯಾಂಡಲ್ವುಡ್ ನ ಎವರ್ಗ್ರೀನ್ ಸಾಂಗ್ಸ್ ಗಳ ಮೂಲಕ ಅದ್ಭುತವಾದಂತ ಪರ್ಫಾರ್ಮೆನ್ಸ್ ನ ಕೊಟ್ಟಂತಹ ನಮ್ಮ ವೇದಿಕೆಯ ಚಿದಾನಂದ್ ಸರ್ ಹಾಗೂ ಯಶವಂತ್ ಸರ್ ದೇಶಪಾಂಡೆ ಸರ್ ಜೋಡಿಯನ್ನ ನಾವೀಗ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ದಯವಿಟ್ಟು ಬನ್ನಿ. ಯಶವಂತ್ ಸರ್ ಹಾಗೂ ಮಾಲತಿಮ್ಮ, ಇವತ್ತು ನಮ್ಮ ಮಂಡ್ಯ ಜನತೆಯ ಮುಂದೆ ನೀವೆಲ್ಲರೂ ಪರ್ಫಾರ್ಮ್ ಮಾಡಿದ್ರಿ, ಎಷ್ಟು ಖುಷಿ ಕೊಡ್ತು ನಿಮ್ಗೆ? ತುಂಬಾ ಖುಷಿ ಕೊಡ್ತು ಆಕ್ಚುಲಿ. ಮೈಸೂರಿಗೆ ಹೋಗುವಾಗ ಮಂಡ್ಯದಲ್ಲಿ ಬಂದು ಎಲ್ಲ ಹೋಗ್ತಿರ್ತೀವಿ. ಅಂಡ್ ಅಂಬರೀಷ್ ಅಣ್ಣ ಅವ್ರು ಡೆಫಿನೆಟ್ಲಿ ನೆನಪಾಗೆ ಆಗ್ತಾರೆ. ನಾನು ಎಲ್ಲರ ಜೊತೆನೂ ಆಕ್ಟ್ ಮಾಡಿದ್ದೀನಿ. ಅಂಬರೀಷ್ ಅಣ್ಣ ಅವ್ರ ಜೊತೆ ಆಕ್ಟ್ ಮಾಡಕ್ ಆಗ್ಲಿಲ್ಲ, ನನಗೆ ಯಾವುದೇ ಅವಕಾಶ ಸಿಗ್ಲಿಲ್ಲ ನನಗೆ. ಅದನ್ನ ನಾನು ಮಿಸ್ ಮಾಡ್ಕೊಂಡೆ ಆಕ್ಚುಲಿ. ಬಟ್ ನಾವು ಅಂಬರೀಷ್ ಅಣ್ಣನ ಫ್ಯಾನು, ಹಾಗಾಗಿ ಅದರಲ್ಲೇನು ಸಂದೇಹನೇ ಇಲ್ಲ. ಬಹಳ ಖುಷಿ ಆಯ್ತು. ಮತ್ತೆ ಇಲ್ಲಿ ಬಂದಾಗ ಇವರೆಲ್ಲರ ಪ್ರೀತಿ, ಆ ಒಂದು ಸಕ್ಕರೆಯ ಸವಿ ಇತ್ತಲ್ಲ, ಅದನ್ನ ಮಾತ್ರ ನಾನು ಮರೆಯಕ್ ಆಗೋದೇ ಇಲ್ಲ.
ತರಕಾರಿ ಮಾರುವಾಗೆಲ್ಲ ಬನ್ನಿ ಮೇಡಮ್ ನಮ್ಮ ಮನೆಗೆ ಕಾಫಿ ಕುಡ್ಕೊಂಡು ಹೋಗಿ ಬೆಲ್ಲದ ಟೀ ಮಾಡ್ಕೊಡ್ತೀವಿ ಅಂತೆಲ್ಲ ಹೇಳೋರು. ನಾವು ಬರ್ತೀನಿ ತರಕಾರಿ ಎಲ್ಲ ಮಾರ್ಬಿಟ್ಟು ಬಂದು ಟೀ ಕುಡ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ ಅವ್ರಿಗೆ. ಬಹಳ ಚೆನ್ನಾಗಿತ್ತು. ಥ್ಯಾಂಕ್ ಯು. ನಿಮ್ಗೆಲ್ರಿಗೂ ತುಂಬಾ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ. ಥ್ಯಾಂಕ್ ಯು ಸೋ ಮಚ್ ಜೀ ಕನ್ನಡ ಇಂತಹ ಒಂದು ಅವಕಾಶನ ನಮ್ಮಿಬ್ಬರಿಗೂ ಕೊಟ್ಟಿರೋದಕ್ಕೆ. ಯಶವಂತ್ ಸರ್, ನಮ್ಮ ಮಂಡ್ಯ ಜನಗಳ ಮುಂದೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ಎಷ್ಟು ಖುಷಿ ಆಯ್ತು ಸರ್. 2 ದಿನ ಇಲ್ಲಿ ಬಂದದ್ದು ಮೈ ಮರೆತು ಕೂತಂಗಾಗಿತ್ತು. ಮೈ ಮರೆಯೋ ಹಂಗೆ ಮಾಡಿದಂಥ ಈ ವಾತಾವರಣ ಏನದಲ್ಲ, ಈ ವಿಶ್ವಾಸ, ಈ ಪ್ರೀತಿಯಿಂದನೇ ಸೃಷ್ಟಿ ಆಗ್ತದೆ. ಸೊ ಅದನ್ನು ಪೂರ್ಣ ನಮಗೆ ಸಿಕ್ಕದಿಲ್ಲ. ನಾನಂತೂ ಪೂರ್ಣ ಎಂಜಾಯ್ ಮಾಡಿದೆ. ಮತ್ತು ಪ್ಲ್ಯಾನಿಂಗ್ ಮತ್ತು ಶೆಡ್ಯೂಲಿಂಗ್ ಎಷ್ಟು ಚಂದ ಅದ ಈ ಪ್ರೋಗ್ರಾಮ್ ಪ್ರೆಸೆಂಟೇಷನ್ ಅದಂದ್ರೆ ಮಂದಿಗೆ ಬೇಸರ ಆಗೋಲ್ತು. ನಮಗೆ 90 ಸೆಕೆಂಡ್ಗಿಂತ ಹೆಚ್ಚಿಗೆ ಕುಣಿಲಿಕ್ಕೆ ಬಿಡ್ಲಿಲ್ಲ ಇವರು. ಯಾಕಂದ್ರೆ ನಾವು ಕುಣಿಯೋ ಪದ್ಧತಿ ಗೊತ್ತದ ಮಂದಿಗೆ. ಸೊ ಇವರೆಲ್ಲರ ಕೋಆಪರೇಷನ್ನಿಂದ ನಮಗೆ ಈ ವೇದಿಕೆ ಮೇಲೆ ನಿಮ್ಮ ಎದುರಿಗೆ ಬರ್ಲಿಕ್ಕೆ ಸಾಧ್ಯ ಆಗ್ಯದ. ನಮ್ಮ ಪ್ರೆಸೆಂಟೇಷನ್ ಈ ರೀತಿ ಮಾಡಲಿಕ್ಕೆ ಮತ್ತು ನಮ್ಮನ್ನು ಸ್ಪೋರ್ಟಿವ್ ಆಗಿಡ್ಲಿಕ್ಕೆ ವಯಸ್ಸು ಇಟ್ ಈಸ್ ನಾಟ್ ಎ ಕೌಂಟ್ ಎಟ್ ಆಲ್. ನಂಬರ್. ಬಟ್ ನಮ್ಗೆ ಮಜಾ ಏನು ಅಂತಂದ್ರೆ ದ ಎಂಟೈರ್ ಜರ್ನಿ ವಾಟ್ ವಿ ಆರ್ ಟ್ರಾವೆಲಿಂಗ್. ಮೊದಲೇ ಇದ್ದು ಜೋಡಿ ನಂಬರ್ 1 ನಮ್ಮಿಬ್ರು ಭಾಳ ಹೊತ್ತು ಜೋಡಿ ಆಗಿಟ್ಟದು. ನಾವು ಇಷ್ಟು ಗದ್ದಲದಾಗ ಆ ನಾಟಕ, ಈ ಸಿನಿಮಾ, ಸೀರಿಯಲ್ ಅನ್ಕೋತ ನೀ ಇಡ್ಲಿ ತರಿಸು, ನಾವು ಉಪ್ಪಿಟ್ಟು ತರ್ತೇನೆ ಅಂತ ಹೇಳಿ ಹಿಂಗಾಗಿ ನಾವು ಬದುಕು ದುಗಿಸ್ತಿದ್ವಿ. ದಿನ ಅಷ್ಟೇ ಅಲ್ಲ, ರಾತ್ರಿ ಸಹಿತ. ಈಗ ನೋಡ್ರಿ ಬೆಳತನಕ ಕಾರ್ಯಕ್ರಮ ನಡೆದ. ಅಷ್ಟೇ ಅಲ್ಲ, ನಾವೆಲ್ಲಾನು ಅಂದ್ರೆ ನಮ್ಗ ದೇಹದ ಆಲಸ್ಯ ಇರಬಹುದು ಅಥವಾ ಏನೋ ನಮ್ಗೆ ಪ್ರಾಬ್ಲಮ್ ಇರಬಹುದು. ನಾವು ಹೆಂಗಾಗಿವಿ ಅಂದ್ರೆ ನಾವು ಸಣ್ಣ ಹುಡುಗರಾಗ್ಬಿಟ್ಟಿದೀವಿ ಅಲ್ವಾ. ನಾವು ಅದನ್ನ ಎಂಜಾಯ್ ಮಾಡ್ಲಿಕ್ಕತ್ತೀವಿ ಅಷ್ಟೇ. ಅವ್ರ ಪರ್ಫಾರ್ಮೆನ್ಸ್ ಎಲ್ಲ ನೋಡಿದಾಗ ಅದ್ರಾಗ ನಮ್ಮನ್ನ ನಾವು ಕಾಣ್ತೇವೆ. ನನ್ಗೊಂದು ಸ್ವಲ್ಪ ಹೊಟ್ಟೆ ಕಿಚ್ಚು ಆಗ್ತದ, ನಾನು ಹಂಗೆ ಮಾಡ್ತಿದ್ದೆ ಏನೋ ಅಂತ ಅನಿಸ್ತದೆ. ಎನಿವೇ, ಕಾಂಗ್ರ್ಯಾಚುಲೇಷನ್ಸ್ ಎಲ್ಲರಿಗೂ. ಐ ಕಾಂಗ್ರ್ಯಾಚುಲೇಟ್ ಜಿ ಟೀಮ್ ಫಾರ್ ಬ್ರಿಂಗಿಂಗ್ ಅಪ್ ಸಚ್ ಎ ವಂಡರ್ಫುಲ್ ಥಿಂಗ್. ಎಸ್, ಈ ಪ್ರೀತಿಗೆ, ಈ ಶ್ರಮಕ್ಕೆ ನಾವು ಋಣಿ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್. ಸರ್ ಹೇಳಿ ಸರ್, ಹೇಗಿತ್ತು ಅನುಭವ? ತುಂಬ ಖುಷಿ ಆಯಿತು. ಆಮೇಲೆ ಇನ್ನೊಂದು ನನಗೆ ಹಳೇದು ಜ್ಞಾಪಕ ಬಂತು. ಸುಮಾರು ಒಂದು 15-16 ವರ್ಷದ ಹಿಂದೆ ನಾನು ಮಂಡ್ಯಕ್ಕೆ ಬಂದಿದ್ದೆ. ಕಾವೇರಿ ಬಗ್ಗೆ ಒಂದು ಚರ್ಚೆ ಆಗ್ತಾ ಇತ್ತು. ಇಡೀ ಕರ್ನಾಟಕದಲ್ಲಿ ಅದರ ಗದ್ದಲ ಇತ್ತು. ಅವತ್ತಿನ ದಿನ ನಮಗೂ ಏನಾದರೂ ಕಾವೇರಿ ನದಿ ಬಗ್ಗೆ ಒಂದು ಏನೋ ಮಾಡಬೇಕು ಅಂತ ನನಗೂ ಅನ್ನಿಸ್ತು. ನಾವು ಬೆಂಗಳೂರಿಂದ ಮೈಸೂರುವರೆಗೂ ಪ್ರತಿ ಜಿಲ್ಲೆಯಲ್ಲಿ ಅಂದರೆ ಬಿಡದಿ, ರಾಮನಗರ ಮತ್ತು ಚನ್ನಪಟ್ಟಣ ಇಂಥ ಕಡೆಗೆಲ್ಲ ಬೀದಿ ನಾಟಕ ಮಾಡಬೇಕು ಅಂತ ನಾನು ನಮ್ಮ ಸ್ನೇಹಿತರಿಬ್ಬರೇ ಆ ನಾಟಕ ನಂಬ್ಕೊಂಡಿದ್ದೆ. ಅವತ್ತು ಮಂಡ್ಯದಲ್ಲಿ ಬಂದು ನಾಟಕ ಮಾಡ್ತಾ ಇರ್ಬೇಕಾದ್ರೆ ಅವತ್ತು ಅಂಬರೀಷ್ ಅಣ್ಣ ಅವ್ರದ್ದು ಮೆರವಣಿಗೆ ಇತ್ತು ಆ ಕಾವೇರಿ ಇದ್ರ ಬಗ್ಗೆ. ಸೊ ನಮ್ಮನ್ನ ಅವ್ರ ಗಾಡಿನಲ್ಲಿ ಕೂರಿಸ್ಕೊಂಡು ಇಡೀ ಮಂಡ್ಯನ ಸುತ್ತಿಸಿದ್ರು. ಸೊ ನನಗೆ ಇವತ್ತು ಅದನ್ನ ನೆನೆಸ್ಕೊಂಡು ನನಗೆ ತುಂಬ ಖುಷಿ ಆಗ್ತಾ ಇದೆ. ಆಮೇಲೆ ಒಂದು ಎಪಿಸೋಡ್ ಮಾಡಿದ್ವಿ ಪಾಪಾಪಾಡನಲ್ಲಿ, ಕನ್ವರ್ಲಾಲ್ ಅಂತ. ನಾನು ಮಿಮಿಕ್ರಿ ಆರ್ಟಿಸ್ಟ್ ಅಲ್ಲ, ಏನೋ ಒಬ್ಬ ಕಲಾವಿದ. ಮಿಮಿಕ್ರಿ ಮಾಡಲೇಬೇಕು ಅಂತ ನನಗೆ ಹೇಳಿದ್ರು. ಅದು ಅಂಬರೀಷ್ ಅಣ್ಣವ್ರದ್ದು. ಸರ್, ಆ ಮಿಮಿಕ್ರಿ ಈಗ ಬಂದ್ಬಿಡ್ಲಿ ಸರ್ ವೇದಿಕೆ ಮೇಲೆ, ನಮ್ಮ ಮಂಡ್ಯದ ಜನತೆಗೆ ಹೇಳಿ ತೋರಿಸಿ ಅಂತ. ಕೊತ್ತೆ ಕನ್ವರ್ನಾಯೇ ಕನ್ವರ್ಲಾಲ್ ಬೋಲೋ ಬೇಟೆ. ಈ ಮಂಡ್ಯ ಜನ ಸಾಮಾನ್ಯ ಜನ ಅಲ್ಲ, ಬೆಣ್ಣೆ ಅಂತ ಮನಸ್ಸುಳ್ಳೋರು. ಇವ್ರನ್ನ ನಾನು ಜನ್ಮ ಮೂರ್ತಿ ಮರೆಯಕ್ಕಾಗಲ್ಲ ಬೇಟೆ. ವೆರಿ ನೈಸ್ ಸರ್, ವೆರಿ ನೈಸ್, ಅದ್ಭುತ. ಕವಿತಾ ಮೇಡಮ್, ನನಗಂತೂ ಮಾತೇ ಹೊಡ್ತಿಲ್ಲ ಮೇಡಮ್. ಬಂದಾಗಿಂದ ಹೇಳ್ತಾನೆ ಇದ್ದೀನಿ, ಹೊಗಳ್ತಾನೆ ಇದ್ದೀನಿ ಈ ಜನಗಳ ಬಗ್ಗೆ. ಮತ್ತೆ ನಮ್ ಟಾಸ್ಕ್ ಕೊಟ್ಟಿದ್ರಲ್ಲ, ಅದರಲ್ಲಿ ಹಾಡು ಹಾಡ್ಸಿದ್ರು ನನಗೆ. ನೀವ್ ಹೇಳಿ ಅಂತ. ಹಸಿರು ಗಾಜಿನ ಬಳೆಗಳೇ ಹೇಳಿದ್ದೆ. ತುಂಬಾ ಖುಷಿ ಆಯ್ತು. ಅಂದ್ರೆ ನನಗೆ ಈ ಕಾಸ್ಟ್ಯೂಮ್ ಅಂದ್ರೆ ಗೌನ್ ಹಾಕೋಬೇಕಂತ ತುಂಬಾ ಆಸೆ ಇತ್ತು, ಅದನ್ನು ಈಡೇರಿತ್ತು. ಮತ್ತೆ ಇನ್ನೊಂದು ನಿಜವಾಗ್ಲೂ ಹೇಳಲೇಬೇಕು, ನಾನ್ ಡ್ಯಾನ್ಸ್ ಅಂತ ಬರ್ತಿರ್ಲಿಲ್ಲ. ಮನೇಲಿ ಮಕ್ಳು ಹೇಳೋರು ಸುಳ್ಳು ಹೇಳೋದಷ್ಟೇ, ಮಾಡಿದ್ದಾರೆ. ಇಲ್ಲ, ನನಗೆ ಮಾಡ್ಲೇಬೇಕು ಅಂತ ಅನ್ಸಿದ್ದು ಶ್ವೇತಾ ಮ್ಯಾಮ್ ನೋಡಿ. ಅವ್ರು ಕೊಡೋ ಎಕ್ಸ್ಪ್ರೆಷನ್, ಅವ್ರು ಕೊಡೋ ಡ್ಯಾನ್ಸ್ ನಿಜವಾಗ್ಲೂ ನನಗೆ ಒಂದಿನ ಇಲ್ಲ ಮಾಡ್ಲೇಬೇಕು ಸ್ಟೇಜ್ ಮೇಲೆ ಅಂತ ಅನ್ಸಿದ್ದು. ಅವ್ರು ನೋಡಿ ನಾನು 2 ಸಾಲನು ಸ್ಟೇಜ್. ಕವಿತಾ ಅವರೇ, ನೀವು ಪ್ರತಾಪ್ ಬಗ್ಗೆನೂ ಹೇಳಿ. ಅವ್ರ ಬಗ್ಗೆ ಹೇಳಿದ್ರೆ ಪ್ರತಾಪ್ ಅಷ್ಟೇ ಒಂದೊಂದು ಡೈಲಾಗ್ ಸ್ವಲ್ಪ ಪ್ರಾಕ್ಟೀಸ್ ಜಾಸ್ತಿ ಬೇಕು. ಇವ್ರು ಈಸಿಯಾಗಿ ಬಂದ್ಬಿಡುತ್ತೆ. ನಾನ್ ಜಾಸ್ತಿ ಏನಂತ ಮಾತಾಡ್ತೇನೆ ಕವಿತಾ, ನೀನು ಕವಿತಾ? ಇದು ನಿಮ್ದು, ಇದು ನಿಮ್ದು.
ಬಳೆಗಳು ಎಷ್ಟು ತಗೊಂಡೋಗಿದ್ವೋ ಅಷ್ಟೂ ಖಾಲಿ ಆಯ್ತು. ಅದರಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಹೇಳಿ ಮ್ಯಾಮ್. ಮಾಳವಿಕ ಮ್ಯಾಮ್ಗೋಸ್ಕರ ನಾನು ಅದರಲ್ಲಿ ಒಂದೆರಡು ಜೊತೆ ಬಳೆ ತೆಗೆದಿಟ್ಟಿದ್ದೆ. ನೀವೇ ಮಾಡಿರೋಂಥ ಬಳೆನಾ? ಇಲ್ಲ, ಮಾರಿರೋಂಥ ಬಳೆ. ಓಕೆ, ನಾನೇ ಹೋಗಿ ಕೊಟ್ಟು ಬರ್ತೀನಿ. ಇನ್ನೊಂದು ಬೇರೆ ಇತ್ತಲ್ಲ, ಏನ್ ಸರ್? ಬಾಕ್ಸ್. ನಾನು ಬಾಕ್ಸ್ ತಂದಿದ್ದೆ, ಎಲ್ಲೋ ಮಿಸ್ ಆಗಿದೆ, ಪರವಾಗಿಲ್ಲ. ಸೊ ಅವರಿಗೋಸ್ಕರ ನಾನು ಸ್ಪೆಷಲ್ ಗಿಫ್ಟ್ ಏನಾದರೂ ಕೊಡ್ಬೋದಾ? ಹೇಳಿ ಸರ್. ಖಂಡಿತ ಕೊಡ್ತೀನಿ. ಸಮ್ಮರ್ ಶಾರ್ಟ್ ಹೊಡಿತೀರಾ? ಮೈ ಮಾಡ್ತಾರೆ. ಓ, ನಿಮ್ಮ ಹೃದಯವನ್ನ, ಅದರಲ್ಲಿರುವಂತ ಪ್ರೀತಿಯನ್ನ ಎಕ್ಸ್ಚೇಂಜ್ ಮಾಡಿದ್ರು. ಹಾರ್ಟ್ ನ ತೆಗೆದು ಇಲ್ಲಿಟ್ರು. ಸೊ ಹಾಗಾಗಿ ಹೆಂಡತಿಯ ಮುತ್ತನ್ನ ತಗೊಂಡು ಎದೆ ಒಳಗಡೆ ಬಿಟ್ರು. ಬನ್ನಿ, ನಾನೇ ಬರ್ತೀನಿ. ಮೇಡಮ್, ಇದರಲ್ಲಿ ಬಳೆ ಅಷ್ಟೇ ಅಲ್ಲ, ನಮ್ಮೆಲ್ಲರೂ ಪ್ರೀತಿನೂ ಇದೆ. ಮಾಳ್ವಿಕಾ ಅಮ್ಮ, ನಿಮ್ಗೋಸ್ಕರ ಪ್ರೀತಿಯಿಂದ ಅವ್ರ ಬಳೆನ ತಂದ್ಕೊಟ್ರು. ಹೇಗನ್ನಿಸ್ತಾ ಇದೆ ಈ ಕ್ಷಣ? ಥ್ಯಾಂಕ್ ಯು ಸೋ ಮಚ್. ಬಳೆ ಅಂದರೆ ಹೆಣ್ಮಕ್ಳಿಗೆ ಸಾಮಾನ್ಯವಾಗಿ ಇಷ್ಟ. ಪ್ರೀತಿ ಹೃದಯನ ಬೇರೆ ಇಟ್ಕೊಟ್ಟಿದ್ದಾರೆ, ಹಾಗಾಗಿ ತುಂಬ ಥ್ಯಾಂಕ್ಸ್. ಅಂಡ್ ಅದ್ರ ಜೊತೆಗೆ ನೀವೇ ಹೇಳಿ, ಇವರೆಲ್ಲ ಪರ್ಫಾರ್ಮ್ ಮಾಡಿದ್ರು ಆಗ್ಲೇ. ಹೇಗನ್ನಿಸ್ತು ನಿಮ್ಗೆ ಇವರ ಪರ್ಫಾರ್ಮೆನ್ಸ್? ತುಂಬ ಚೆನ್ನಾಗಿ ಮಾಡಿದ್ರಿ. ಅಲ್ಲ ಯಶವಂತ್ ಸರ್, ನೀವಂತೂ ಸುಮ್ಮನೆ ನಿಂತಿದ್ರಿ, ಮೇಡಮ್ಮೇ ಎಳೆದು ಕುಣಿಸಿದ್ದಾರೆ ನಿಮ್ಮನ್ನ, ಹೌದಾ? ಯಾಕೆ ಸರ್, ಅದೇನು ಒಪ್ಕೊಂಡ್ಬಿಟ್ರೆ ಆಗೋಯ್ತಾ? ಆಕ್ಚುಲಿ ಮೇಡಮ್, ನಾ ಹೇಳ್ತೀನಿ, ನಂಗೆ ಬಂದಿರ್ಲಿಲ್ಲ ಡಾನ್ಸ್ ಪ್ರಾಕ್ಟೀಸಿಗೆ ಬರಲ್ಲ ಅವರು. ಅಂಥದ್ರಲ್ಲಿ ಅಲ್ಲಿ ಬಂದು ನಿಂಗೆ ಬರಲ್ಲ ಡಾನ್ಸ್ ಕೂತ್ಕೊ ಅಂತ ಅವ್ರ ಜೊತೆ ಇವರೇ ಡಾನ್ಸ್ ಮಾಡಿದ್ದು ಜಾಸ್ತಿ. ನಾನು ಅಂಬರೀಷ್ ಅವ್ರನ್ನ ಮನ್ಸಲ್ಲಿ ಇಟ್ಕೊಂಡು ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ರಲ್ಲ, ಏನು ಸ್ಟೆಪ್ ಹಾಕದೆ. ಏನ್ರಿ ಮೇಡಮ್ ನೀವು ಮಾಡಿ ತೋರಿಸ್ತೀರಾ? ಇನ್ನೊಂದು ಆಲ್ರಿ ಈಗ GTV ಅವ್ರು ಏನು ನಮಗೆ ವರ್ಷಗಟ್ಟಲೆ ಟೈಮ್ ಕೊಡ್ತಾರಂತ ಅವ್ರು ಕೊಡೋದ 60 ಮಿನಿಟ್, ಕುಣಿಯಕ್ಕೆ 6 ಮಿನಿಟ್ ಕೊಡಲ್ಲ ಬಿಡಿ. ಇವತ್ತು ಬೆಳಿಗ್ಗೆ ನಮ್ಗೆ ಆಟ ಆಡಿಸಿದ್ರಿಂದ ನಂಗೆ ಒಂದು ಸುದ್ದಿ ಗೊತ್ತಾಗ್ಯದ. ಏನಂದ್ರೆ ಹೆಂಡಂದ್ರೆ ಕಣ್ಣು ಕಟ್ಟಿದ್ರ ಗಂಡನ ಮಾತು ಕೇಳ್ತಾರ ಅವ್ರು ಅಂತ. ಆಲ್ ದ ಬೆಸ್ಟ್ ನಾಟಕದ ತರ. ಮುಂಜಾನೆ ಕಣ್ ಕಟ್ಟಿದ್ವಿ, ನಾನು ಹೇಳ್ತಿ ಲೆಫ್ಟ್ ಹೊಳ್ತಿದ್ಲು, ರೈಟ್ ಅಂದ್ರೆ ರೈಟ್ ಹೊಳ್ತಿದ್ಲು. 1 2 3 4 ಅಷ್ಟ ಹೋಗ್ತಿದ್ಲಕಿ ಪಾಪ. ಅದಕ್ಕೆ ಎಲ್ಲ ಗಂಡಸೂರು ನೆನ್ಪಿಡ್ರಿ, ನಿಮ್ಮ ಮಾತು ನಿಮ್ಮ ಹೆಂಡತಿ ಕೇಳ್ಬೇಕಂದ್ರೆ ಕಣ್ ಕಟ್ರಿ. ಕಣ್ ಕಟ್ಕೊಂಡು ಎಲ್ಲಾರು ಮನಿ ಒಳಗ್ ಚೇರ್ ಮೇಲೆ ಕುತ್ಕೊಂಡ್ಬಿಡ್ರಿ ಹೆಣ್ಮಕ್ಳ. ಎಲ್ಲ ಇವ್ರು ಮಾಡ್ತಾರ, ಆಮೇಲೆ ಅವ್ರು ಹಾಡ ಹಾಕ್ತಾರೆ. ಹೆಂಡತಿ ಮಾತು ಕೇಳ್ಬೇಕಪ್ಪ, ಹೆಂಡಂದ್ರ ಮಾತು ಕೇಳ್ಕೊತಿರ್ಬೇಕು, ಆರಾಮ್ ಇರ್ತೀವಿ. ಜೋಡಿ ನಂಬರ್ 1ದಾಗ ಅದ ಫಸ್ಟ್ ಲೆಸನ್, ಅದ ಲಾಸ್ಟ್ ಲೆಸನ್. ಸೊ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ನಿಮ್ಮ ಇಬ್ಬರು ಜೋಡಿ ಎಲ್ಲರಿಗೂ ಒಂದು ಇನ್ಸ್ಪಿರೇಷನ್. ಯಾಕಂದ್ರೆ ನಮಗೆ ಮದುವೆ ಆಯ್ತು, ಮಕ್ಕಳಾಯ್ತು, ಇನ್ನೇನು ವಯಸ್ಸೇ ಆಗೋಯ್ತು, ಏನ್ ಸಾಧ್ಯ ನಮ್ಮ ಕೈಯಲ್ಲಿ, ಇನ್ನೇನು ಇರೋದೊಂದು ಚಿಕ್ಕ ಜೀವನ, ಹಾಗೆ ಸಾಗಿಸ್ಬಿಡೋಣ ಅನ್ನೋರಿಗೆಲ್ಲ ನೀವು ಇನ್ಸ್ಪಿರೇಷನ್. ಯಾಕಂದ್ರೆ ಇಷ್ಟೊತ್ತಲ್ಲಿ ವೇದಿಕೆ ಮೇಲೆ ನಿಮ್ಗಿರೋಂಥ ಎನರ್ಜಿ, ಜೋಶು, ಅದನ್ನೆಲ್ಲ ಪುಟ್ಟು ಮಕ್ಕಳ ಥರ ಹೆಂಗ್ ಕುಣಿತಾರ ಹಂಗೆ ಕುಣಿತೀರಲ್ಲ, ಅದು ಅದ್ಭುತ ಆಗುತ್ತೆ ಸರ್. ವಯಸ್ಸನ್ನೋದು ಬರೀ ವಯಸ್ಸಲ್ಲ, ಏನಾದರೂ ಮಾಡೋದಕ್ಕೆ ಮನಸ್ಸಿರಬೇಕು ಅಂತ ತೋರಿಸ್ಕೊಟ್ಟಂತ ಜೋಡಿಗಳು ನೀವು. ಥ್ಯಾಂಕ್ ಯು ಸರ್. ಕವಿತಾ ಅವರೇ, ಹ್ಯಾಟ್ಸ್ ಆಫ್ ಟು ಯು. ಜೋಡಿ ನಂಬರ್ 1 ಬಂದಾಗ ನೀವು ಮಾತಾಡ್ಕೊಳ್ಳೋದಕ್ಕೆ ಹೆದರ್ತಾ ಇದ್ರಿ ನೀವು. ಅಂಥದ್ರಲ್ಲಿ ನೀವು ಹೇಳಿದ್ರಿ ನನಗೆ ಗೌನ್ ಹಾಕೊಳ್ಳೋದು ಅಂತ ತುಂಬಾ ಆಸೆ ಅಂತ. ಎಷ್ಟೋ ಜನ ಹೆಣ್ಮಕ್ಳಿಗೆ ಆಸೆ ಇರುತ್ತೆ, ನನಗೆ ಗೌನ್ ಹಾಕೊಳ್ಬೇಕು ಅಥವಾ ಇನ್ನೇನೋ ಚೂಡಿದಾರ್ ಹಾಕೊಳ್ಬೇಕು, ನೋಡಿ ಕುಣಿಬೇಕು. ಈ
ಏನು ಟಿವಿ ನೋಡ್ತಾ ಇದಾರೆ ನಮ್ಮ ಪ್ರೋಗ್ರಾಮ್ನ ಅಂತ ಹೆಣ್ಮಕ್ಳೆಲ್ಲ ನಿಮ್ಮನ್ನ ನೋಡಿ ಕಲಿಬೇಕು. ಅದು ನೀವು ಇದಕ್ಕೆಲ್ಲ ಸ್ಫೂರ್ತಿ ನೀವೇ ಸರ್. ನೀವು ಎನ್ಕರೇಜ್ ಮಾಡ್ಲಿಲ್ಲ ಅಂದಿದ್ರೆ ನಾವು ನಿಜವಾಗ್ಲೂ ಇನ್ನೊಂದ್ ಏನಂದ್ರೆ ಜಿ ಕನ್ನಡಗೆ ಎಲಿಮಿನೇಷನ್ ರೌಂಡ್ ಅಂತ ಏನಾದ್ರು ಇಟ್ಬಿಟ್ಟಿದ್ರೆ ಮೊದಲೇ ವಾರನೇ ನಾವ್ ಎಲಿಮಿನೇಷನ್ ಆಗ್ತಿದ್ವೇನೋ ಅನ್ಸ್ತಾ ಇತ್ತು. ಅಷ್ಟು ಇದಾಗ್ಬಿಟ್ಟಿತ್ತು ನಮ್ಗೆ. ಅದಕ್ಕೆ ದಯವಿಟ್ಟು ಈ ಪ್ರೋಗ್ರಾಮ್ ಮಾತ್ರ ಯಾವ ಕಾರಣಕ್ಕೂ ಎಲಿಮಿನೇಷನ್ ಅಂತಾನೆ ಇಡ್ಬೇಡಿ ಅಂತ ಕೇಳ್ಕೊಂತೀನಿ. ಬೇಡ ಅಂತ ನಾವು ಹೇಳ್ತಾ ಇದೀವಿ. ಪ್ರೋಗ್ರಾಮ್ ನಿಲ್ಸೋದು ಬೇಡ, ಹೋಗ್ತಾ ಇರ್ಬೇಕು. ನಮ್ಮ ಜಿ ವೇದಿಕೆದೊಂದು ಮಂತ್ರ ಏನು ಗೊತ್ತಾ, ಬನ್ನಿ 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 ಅಂತ ಎಷ್ಟು ಪ್ರತಿಭೆಗಳು ಇರೋರಿಗೆ ಇಲ್ಲದೆ ಇರೋರ್ಗೆ ಎಲ್ಲರನ್ನೂ ಕರಿತೀವಿ, ನೀವು ಹೋಗಿ ಅಂತ ನಾವು ಯಾರಿಗೂ ಹೇಳಲ್ಲ. ಥ್ಯಾಂಕ್ ಯು, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಲವ್ಲಿ ಸ್ಟಾರ್. ಥ್ಯಾಂಕ್ ಯು ಮಾಲ್ವಿಕಮ್ಮ, ಥ್ಯಾಂಕ್ ಯು ಸೋ ಮಚ್. ಓಕೆ, ಈಗ ಮುಂದಿನ ಪರ್ಫಾರ್ಮೆನ್ಸ್ ನ ನೋಡುವಂತ ಸಮಯ. ಈಗ ನಮ್ಮ ಚಂದನವನದ ಮುದ್ದು ಪರಮಾತ್ಮ, ನಮ್ಮೆಲ್ಲರ ಪ್ರೀತಿಯ ಪವರ್ ಸ್ಟಾರ್ ಅಪ್ಪು ಸರ್ ಅವರ ಹಾಡಿಗೆ ಹೆಜ್ಜೆ ಹಾಕೋದಕ್ಕೆ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಸಾಫ್ಟ್ವೇರ್ ಸಂತ ಗಣೇಶ್ ಕಾರಂತ್ ಹಾಗೂ ಅವರ ಶ್ರೀಮತಿ ವಿದ್ಯಾ. ಹೊಸ ಗಾನ ಬಜಾನ, ಹಳೆ ಪ್ರೇಮ ಪುರಾಣ, ನೀನು ತುಂಬಾ ನಿಧಾನ, ಸ್ಪೀಡ್ ಆಗಿದೆ ಜಮಾನ, ನನ್ನ ಜೊತೆ ಜೋಪಾನ. ಹೊಸ ಗಾನ ಬಜಾನ, ನಿಧಾನವೇ ಪ್ರಧಾನ, ಅತ್ತೆ ಸೇಫ್ ಪ್ರಯಾಣ, ಹೇಳಿಕೊಂಡೆ ಹೋಗೋಣ. ಹಳೆ ಪ್ರೇಮ ಪುರಾಣ ಯಾಕೋ ನಂಗೆ ತುಂಬಾ ಬೋರು. ಹಂಗ ಎರಡು ಸ್ಟೆಪ್ಪು ಕುಣಿದು ಬಿಡೋಣ. ಹೊಸ ಗಾನ ಬಜಾನ, ಹಳೆ ಪ್ರೇಮ ಪುರಾಣ. ಕನ್ನಡಿಗೆ ನಾ ಕಣ್ಣು ಹೊಡಿತೀನಿ, ಲೈಟ್ ಕಂಬಕ್ಕೆ ಟಿಚ್ಚಿ ಹೊಡಿತೀನಿ, ಗಂಟೆಗೊಂದ್ಸಲ ತಲೆ ಮಾಡ್ತೀನಿ.
ಹೊಸ ಗಾನ ಭಜಾನ ಅಂತ ನಮ್ಮ ಗಣೇಶ್ ವಿದ್ಯಾ ಅವರು ಇವತ್ತು ಮಂಡ್ಯದಲ್ಲಿ ಧೂಳೆ ಬಸ್ಬಿಟ್ರಿ. ಬರ್ಲಿ ಜೋರಾದ ಚಪ್ಪಾಳೆ ಗಣೇಶ್ ಹಾಗೂ ವಿದ್ಯಾ ಅವ್ರಿಗೆ. ಗಣೇಶು ಏನ್ ಡ್ಯಾನ್ಸ್ ಅಪ್ಪ, ಏನು ಒಂದೊಂದು ಸ್ಟೆಪ್ ನಾನು ಹೇಳ್ಕೊಟ್ಟಂಗೆ ಮಾಡಿದ್ಯಲ್ಲ. ಇವತ್ತಿಗೆ ನನ್ನ ಜನ್ಮ ಸಾರ್ಥಕವಾಯ್ತಪ್ಪ. ಸಾರ್ಥಕವಾಯಿತು ಈ ಜನ್ಮ, ಸಾರ್ಥಕವಾಯಿತು. ನನ್ನ ಕುರ್ಕುರಿ ಮೆಲೋಡಿಸ್ ಸಿಂಗರ್ ಅಷ್ಟೇ ಅಲ್ಲ, ಅದ್ಭುತವಾದ ಡ್ಯಾನ್ಸರ್ ಅಂತ ಇವತ್ತು ನೀನ್ ಪ್ರೂವ್ ಮಾಡಿದ್ಯಾ. ಮಂಡ್ಯ ಜನಗಳ ಮುಂದೆ ಪ್ರೂವ್ ಮಾಡಿದೀವಿ. ಆಕ್ಚುಲಿ ವಿದ್ಯಾ ಅವ್ರ ಏನ್ ಗೊತ್ತಾ, ಟಾಸ್ಕ್ ಮಾತ್ರ ಅಲ್ಲ, ಎಂತ ಒಳ್ಳೆ ಸಿಂಗರ್ ಅನ್ನೋದನ್ನ ನಾವು ಮೊದಲನೇ ಎಪಿಸೋಡ್ ಇಂದ ಇವತ್ತಿನವರೆಗೂ ನೋಡ್ತಾನೆ ಬಂದಿದೀವಿ. ಅಷ್ಟೇ ಅಲ್ಲ, ಇವರು ಅದ್ವಿತೀಯ ಸಿಂಗರ್ ಅನ್ನೋದನ್ನ ನಮ್ಮ ಕುರ್ಕುರಿ ಅವರು ಅವರ ಮೆಲೋಡೀಸ್ ನಲ್ಲಿ ಅವಕಾಶವನ್ನ ಕೊಟ್ಟಿದ್ದಾರೆ. ಹಾಗೆ ಪ್ರತಿಭೆಗಳನ್ನ ಬೆಳೆಸ್ತಾನೆ ಇದ್ದಾರೆ ನಮ್ಮ ಕುರ್ಕುರಿ ಮೆಲೋಡೀಸ್ ಅವರು. ನನ್ನ ಶಿಷ್ಯೆ ಎಂತ ಅದ್ವಿತೀಯ ಗಾಯಕಿ ಅನ್ನೋದನ್ನ ಇವಾಗ ಮಂಡ್ಯದ ಜನಗಳ ಮುಂದೆ ತೋರಿಸ್ತೀನಿ. ಕೈ ಸುಸು ಸೆಟಪ್ ಮಲ್ಗಿದ್ಮೇಲೆ ಮುಖನಾರು ತೊಳ್ಕೊಂಬರ್ಬಾರ್ದನ, ಹಂಗೆ ಬಂದಿದೆಯಲ್ಲ ನಿನ್ ಬಾಮ್ಮ. ಈಗ ನಮ್ಮ ಕುರ್ಕುರಿ ಮೆಲೋಡಿಸ್ ವತಿಯಿಂದ ವಿದ್ಯಾ ಅವರ ಒಂದು ಅಮೋಘವಾದ ಗೀತೆ. ಸಖತ್ ಜೋಶ್ ಕೊಟ್ಟೆಮ್ಮ. 1 2 3 ಸ್ಟಾರ್ಟ್. ಕೆಂಚಾಲೋ ಮಚ್ಚಾಲೋ ಎಂಗೋಳ ನಿಂಟವುಗಳು ಆಶೆ. ಗೋವಿಂದ ಜೈಡ್ರಳ್ಳಿ ಎಂಗೋಳ ನಿನ್ ಕನ್ಸ್ನಳ್ಳು ಆಶಿ. ಹೆಂಗಂತ ಎಳ್ಳಿ ಸುತ್ತ ಮುತ್ತ ಮಚ್ಚು, ಬ್ಯಾಡ ಅಂದ್ರು ಹೋಗುತ್ತಿಲ್ಲ ಪ್ರೀತಿ ಹುಚ್ಚು. ಕೆಂಚಾಲೋ ಮಚ್ಚಾಲೋ ಎಂಗೋಳ ನಿಂಟವ್ನಳ್ಳು, ಗೋವಿಂದ ಜೈಡ್ರಳ್ಳಿ ಎಂಗೋಳ ನಿನ್ ಕನ್ಸ್ನಳ್ಳು. ಅಮೋಘವಾದ ಪ್ರತಿಭೆಗೆ ಒಂದು ಜೋರಾದ ಚಪ್ಪಾಳೆ. ಈಗ ಲೇಡೀಸ್ ಅಂಡ್ ಜೆಂಟಲ್ಮೆನ್ಸ್, ಈಗ ಮಂಡ್ಯದಲ್ಲಿ ಇನ್ನೊಂದು ಯಂಗ್ ಟ್ಯಾಲೆಂಟ್ ಅನ್ನ ಪರಿಚಯ ಮಾಡಿಕೊಳ್ತಿದ್ದ ಇದ್ವಿ. ನಿಮ್ಮೆಲ್ಲರ ಪ್ರೀತಿಯ ಸಹಕಾರದೊಂದಿಗೆ ಸ್ವಾಗತಿಸಿ ಯಂಗ್ ಟ್ಯಾಲೆಂಟೆಡ್ ಆನ್ ದ ಸ್ಟೇಜ್ ಪ್ಲೀಸ್. ನಮ್ಮ ಕುರ್ಕುರಿ ಮೆಲೋಡಿಸ್ ನ ಮತ್ತೊಂದು ಪ್ರತಿಭೆ ಯಂಗ್ ಟ್ಯಾಲೆಂಟೆಡ್. ಬನ್ನಿ ಬನ್ನಿ. ನೀವು ಅವ್ರ ಕುರ್ಕುರಿ ಮೆಲೋಡಿಸ್ ಸೇರ್ಕೊಂಡಿದ್ದೀರಾ? ಹೌದಾ? ರಾಗವಾಗಿ ಹೇಳ್ತಾ ಇದೀಯ ಶ್ವೇತಾ? ಏನ್ ನಮ್ ಕುರ್ಕುರಿ ಮೆಲೋಡಿಸ್ ಯಾರು ಮಾತಾಡ್ತಿಲ್ಲ, ಸೇರ್ಕೊಂಡಿದ್ದೀರಾ? ಅಷ್ಟು ಕೇವಲವಾಗಿ ಮಾತಾಡದೆ ಇದ್ಮೇಲೆ ಮತ್ತೆ ಯಾಕೆ ಹೇಳ್ಬೇಕು? ಬನ್ನಿರೇ ಸೋಬನ್ನಿರೇ ಸೋಬಾನೆ ಬನ್ನಿರೇ, ತುಂಬೆವು ನಂಗೆ ತುಂಬಿ ಬಂದಾಳೋ ಗಂಗೆ ರಂಬೆ ರೈವರು ಮಗ ತಾನೆ. ಸೋಬನ್ನಿರೇ ಸೋಬಾನೆ ಬನ್ನಿರೇ, ಬಾಳೆಹಣ್ಣು ನಂಗೆ ಬಾಗಿ ಬಂದಾಳೋ ಗಂಗೆ ಬಾಲೆ ರೈವರು ಮಗ ತಾನೆ. ಸೋಬನ್ನಿರೇ ಸೋಬಾನೆ ಬನ್ನಿರೇ. ನಿಜವಾಗ್ಲೂ ಒಂದ್ ಮಾತು ಹೇಳ, ಮನ್ಸಿನ ಮಾತು. ಕುರ್ಕುರಿ ಮೆಲೋಡೀಸ್ ನಲ್ಲಿ ಇಂತ ಒಂದು ಅದ್ಭುತವಾದ ಸಿಂಗರ್ ನ ಮೊದಲನೇ ಸಲ ನಾನು ನೋಡ್ತಾ ಇರೋದು. ನೀವು ಆದ್ರೆ ಇದು ಕುರ್ಕುರಿ ಮೆಲೋಡಿಸ್ ಕಡೆಯಿಂದ ಅವ್ರ ಹತ್ರ ಕಲಿಯಕ್ಕೋಸ್ಕರ ನಾವು ಅವ್ರನ್ನ ಸೇರಿಸ್ಕೊಂಡಿದೀವಿ. ಇದೇ ಫಸ್ಟ್. ಅಜ್ಜಿ, ನಿಮ್ಮ ಹೆಸರು ಏನು ಅಂತ ಪರಿಚಯ ಮಾಡ್ಕೊಳ್ಳಿ ಅಜ್ಜಿ, ನಮ್ಮ ಕುರ್ಕುರಿ ಮೆಲೋಡಿಸ್ ಕಡೆಯಿಂದ. ನನ್ನ ಹೆಸರು ಪುರುಷಿದ್ದಮ್ಮ ಅಂತ. ಅಜ್ಜಿ, ನೀವು ಇಷ್ಟು ಚೆನ್ನಾಗಿ ಆಡ್ತಿರಲ್ಲ, ನಮ್ ಇನ್ನೊಬ್ರು ಸ್ಟೂಡೆಂಟ್ ಇದಾರೆ ಗೊತ್ತಾ? ಯಾರಪ್ಪ? ಕರೀಸಪ್ಪ. ಸೋ ಕ್ಯೂಟ್ ಅನುಷಾ ಅಂತ. ಅವ್ರಿಗೆ ನೀವು ಒಂದೆರಡು ಲೈನ್ ಹಾಡು ಹೇಳ್ಕೊಟ್ರೆ ಅವ್ರು ಹಂಗೆ ಲೈನ್ ಬಂದ್ಬಿಡ್ತಾರೆ, ಬಂದ್ಬಿಡ್ತಾರೆ. ಕರೀಸಪ್ಪ. ಅನುಷಾ ಬಾರವಾ. ಈಗ ಕುರ್ಕುರಿ ತಂಡದ ವತಿಯಿಂದ ಒಂದು ಗಾನ ತಯಾರಿ. ಹುಟ್ಟು ಸಿದ್ದಪ್ಪ ಅವರೇ, ಈ ಕೆಟ್ಟ ಸಿಂಗರ್ಗೆ ಕುರ್ಕುರಿ ಮೆಲೋಡಿಸ್ ಓನರ್ಗೆ ಮರ್ಯಾದಿನೇ ಇಲ್ಲ. ನಾನು ರೆಡಿ ಅಂದಾಗ ನೀವು ಶುರು ಮಾಡ್ಕೋಬೇಕು, ಇವ್ರಿಗೆ ಹೇಳ್ಕೊಡ್ಬೇಕು. 1 2 3 ಕಮಾನ್. ಸೋಬನ್ನಿರೇ ಸೋಬಾನೆ ಬನ್ನಿರೇ, ನೀರೋದ
ಕೇಸಕ ಶೋನಾ ಅಜ್ಜಿ ಆಡ್ತೀನಿ ಅಜ್ಜ ಆಡ್ತಾರೆ ಶೋ ಎನ್ನೀರೆ ಶೋಭಾನ ಎನ್ನೀರೆ ಶೋ ಎನ್ನಿರಿ ಅಲ್ಲಮ್ಮ ಸೋ ಬನ್ನೀರೆ ಶೋಭಾನೆ ಬನ್ನೀರೆ ಶೋ ಎನ್ನೀರೆ ಶೋ ಬನ್ನೀರೆ ಶೋ ಬನ್ನೀರೆ ಸೋವಾನ ಬನ್ನೀರೆ. ಬೇರೆ ಯಾವ್ದಾದ್ರು ಒಂದು ಹಾಡು ಹೇಳ್ಕೊಡಿಮ್ಮ. ಬೇರೆ ಪಿಕ್ಚರ್ದು ಯಾವ ಹಾಡು ಬರ್ತದೆ? ಇದು ಪಿಕ್ಚರ್ ಅಂದೆ. ಇದು ಪಿಕ್ಚರ್. ಯಾವ ಪಿಕ್ಚರ್ ಐತೆ? ಅಯ್ಯೋ ಒಬ್ಬೊಬ್ರಿ ವಾನ ಅದು ಬಬ್ರು ವಾಹನ ಅಲ್ಲ, ಇಬ್ರು ವಾಹನ ಇರ್ಬೇಕು. ನಾವು ಹಾಡೇ ಇಲ್ಲಮ್ಮ. ಅದೇ ನಿನಗ್ ಗೊತ್ತಿಲ್ಲ. ನನಗೆ ಗೊತ್ತಿಲ್ವಾ? ಬಬ್ರು ವಾಹನ 20 ಸಲ ನೋಡಿದೀನಿ ಅಣ್ಣವ್ರದ್ದು. ನಿನಗ್ ಗೊತ್ತಿಲ್ಲ ಅದು. ಬೇರೆ ಹಾಡು ಹೇಳಿ ಅಜ್ಜಿ. ಮಹಾದೇವ ಬಂದ ನಂಜಾಲ ಗೂಡಿಗೆ ಸ್ವಾಮಿ ನೀ ದೂರ ಬರಲಾರೆ ಮಹಾದೇವ. ಅಜ್ಜಿ ಇದೇ ಒಂದ್ ಲೈನಾ? ಒಂದೊಂದೇ ಲೈನ್ ಹೇಳಿಮ್ಮ. ಒಂದೊಂದೇ ಲೈನ್ ಹೇಳುದು. ಅಮ್ಮ ಅದು 4 ಲೈನು. ಒಂದು ಲೈನು ನಾ ಹೇಳ್ಕೊಟ್ಟ ನೀನ್ ಹೇಳ್ಕೊಟ್ಟಂಗೆ ಹೇಳ್ತೀನಿ. ನಮ್ ಕುರ್ಕುರೆ ಮೆಲೋಡಿಸ್ ಮುಳುಗೋದ. ಸಾಕು 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 ಸಾಕು. ಮಹಾದೇವ ಬಂದ ನಂಜಾಲ ಗೂಡಿಗೆ ಸ್ವಾಮಿ ನೀ ದೂರ ಬರುಲಾರೆ ಮಹಾದೇವ. ಏನಂದ್ರಿ ನೀವು? ನೀನು ದೂರ ಇರುದು ನಾ ಬರ್ನಾರಿ ಅಂತ. ಸ್ವಾಮಿ ನೀವು ದೂರ ಇರಿ. ನೀನು ಆ ಹಾಡಿಂದ ದೂರ ಇರಮ್ಮ. ನಾನ್ ಕೇಳಲಾರೆ. ಮಹಾದೇವ ಬಂದ ಎಷ್ಟ್ ಸಲ ಕೇಳ್ತೀಯಮ್ಮ? ಮಹಾದೇವ ಬಂದ ನಂಜಾಲ ಗೂಡಿಗೆ. ಮಹಾದೇವ ಬಂದ ನಂಜಾಲ ಗೂಡಿಗೆ. ಬರ್ತಾ ಇದೆ. ನೀ ದೂರ ಬರುಲಾರೆ ನಾನು. ಓ ಇನ್ನು ಅರ್ಥ ಮಾಡೋಕ್ಕಾಗೋದಿಲ್ಲ. ನಿನ್ಗೆ ಅರ್ಥ ಮಾಡ್ಸಕ್ಕಾಗೋದಿಲ್ಲ ನಿನಗೆ. ಪುಟ್ಸಿದ್ದಮ್ಮವ್ರೆ ನಿಮ್ಗೆ ಸಾಷ್ಟಾಂಗ ನಮಸ್ಕಾರಗಳು. ಪುಟ್ಸಿದ್ದಮ್ಮವ್ರೆ ಅಲ್ಲ ನಾನು ಅವ್ರಿಗೆ ಪಿಕ್ಚರ್ ಹಾಡು ಹೇಳ್ಕೊಡ. ಓ ಅನುಷಾ ಪಿಕ್ಚರ್ ಹಾಡು ಹೇಳ್ಕೊಡ್ತಾರಂತೆ. ಚುಕ್ಕು ಪುಕ್ಕು ರೈಲು ಆಡಿ. ಅಯ್ಯ ಪಿಕ್ಚರ್ ಚುಕ್ಕು ಪುಕ್ಕು ರೈಲು ನಿನ್ನದಿಲ್ಲ ರೈಲು ಯಾಕೆ ಹಿಂಗೆ ಆಡ್ತಾ ಇತ್ತು. ಚೆಲ್ಲಿ ಸ್ಮೈಲು ಒಂದೊಂದೆಲ್ಲ ಹೇಳ್ಬಿಟ್ಟೇನೆ ಇಷ್ಟು ಉದ್ದಾಡು. ನಾನು ಆಡೋಕ್ಕಾಗ್ತದ? ನಾನು ಆಡುವುದು ಇಷ್ಟೇ. ಚಿಕ್ಕು ಪುಕ್ಕು ರೈಲು ಬುಕ್ಕು ರೈಲು ಚಿಕ್ಕು ಪುಕ್ಕು ರೈಲು. ಅಜ್ಜಿ ನಾನು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ, ಹಾಡ್ತೀರಾ? ಮೇರೆ ಸಪ್ಪುನ್ನೋ ಕಿ ರಾಣಿ ಕಬ್ಬ ಮೇರೆ ಸೊಪ್ಪು ನಿನ್ಗೂ ರಾಣಿ ಕರ್ದು ಆಯೇಗಿತ್ತು ಆಯಾಗಿತ್ತು. ಯಾಕೆ ಬುಲ್ಬುಲ್ ಮಾತಾಡಕ್ಕಿಲ್ವಾ? ಮೇರಿ ಸಪ್ಪುನ್ನೋಕಿ ರಾಣಿ ಕಬ್ಬು. ಅವರು ಮಂಡ್ಯ ಅಲ್ವಾ? ಕಬ್ಬು ಸೇರಿಸ್ಕೊಬಿಟ್ರು. ಆಯಾಗಿತ್ತು ಅಲ್ಲ ಆಯಾಗಿತ್ತು. ನಿಜವಾಗ್ಲೂ ಈ ಕ್ಷಣ ಐ ಥಿಂಕ್ ಇಲ್ಲಿರೋರೆಲ್ಲ ಮನ್ಸಿಂದ ನಕ್ಕಿದೀವಿ. ಅಷ್ಟು ಖುಷಿ ಕೊಡ್ತು. ಅಮ್ಮ ಸೂಪರ್ ಅಮ್ಮ, ಸೂಪರ್. ಜೋರಾದ ಚಪ್ಪಾಳೆ ಬರ್ಲಿ. ಓಕೆ ಬೀಗ್ರೆ, ಹೇಗನ್ನಿಸ್ತು ಮಾಳ್ವಿಕಮ್ಮ? ಗಣೇಶ್ ಯಾವಾಗ್ಲೂ ಯಾವ್ದೋ ಒಂದು ಮೆಲೋಡಿಯಸ್ ಸಾಂಗ್ಗೆ ಹಿಂಗಂದು ಒಂದು ಅಭ್ಯಾಸ. ಇವತ್ತು ಮಂಡ್ಯದಲ್ಲಿ ಏನ್ ಜೋಶು. ಚೆನ್ನಾಗಿ ಕುಣಿದ್ರಿ, ಮನಸ್ಫೂರ್ತಿಯಾಗಿ ಕುಣಿದ್ರಿ. ವಿದ್ಯಾಗ್ ಹೇಳ್ಕೊಡೋದೇ ಬೇಕಾಗಿಲ್ಲ. ಅವಳಿಗೆ ಎಲ್ಲಾ ತರದ ಡ್ಯಾನ್ಸು ಇಷ್ಟ ಅಲ್ಲ. ಚೆನ್ನಾಗಿತ್ತು ಇಬ್ರದ್ದು ಪರ್ಫಾರ್ಮೆನ್ಸ್, ಎಕ್ಸಲೆಂಟ್. ಓಕೆ ಲವ್ಲಿ ಸ್ಟಾರ್. ಸೊ ಅವರಿಬ್ರು ಆಲ್ರೌಂಡರ್ಸ್. ನಮ್ ಗಣೇಶ್ ಮತ್ತೆ ವಿದ್ಯಾ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ರಿ. ಎಲ್ರು ತುಂಬಾ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ರಿ. ಥ್ಯಾಂಕ್ ಯು ಸರ್. ಪುಟ್ಸಿದ್ದಮ್ಮ ಅವರೇ ನಮಸ್ಕಾರ. ಆಯ್ತಪ್ಪ ನಮಸ್ಕಾರ. ಬಹಳ
ದಿನ ಹೋಗಿತ್ತು ಸೋಬಾನೆ ಪದ ಕೇಳಿ. ಇವತ್ ನಿಮ್ ಬಾಯಿಂದ ಸೋಬಾನೆ ಪದ ಕೇಳಿ ಮನ್ಸ್ ಫುಲ್ ಖುಷಿ ಆಗೋಯ್ತು. ಎಷ್ಟು ವರ್ಷದಿಂದ ಆಡ್ತಾ ಇದ್ರ ಕಣವ ನೀವು ಇದು? ನಾನು ಆಡ್ತಾ ಇದೀನಿ 30-40 ವರ್ಷದ ತೊಳಿಂದು. ಸಾನ ಖುಷಿ ಆಯ್ತು ಕಣವ. ನಿಮ್ ಆಶೀರ್ವಾದ ಇರ್ಲಿ, ಭಗವಂತ ನಿಮ್ಮನ್ನ ಚಂದಾಗಿ ಇಟ್ಟಿರ್ಲಿ. ಟೋಟಲ್ ಆಗಿ ತುಂಬಾ ಒಳ್ಳೆ ಎಂಟರ್ಟೈನ್ಮೆಂಟ್ ಶೋ ಇದು. ಭಾರಿ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಲವ್ ಯು. ಥ್ಯಾಂಕ್ ಯು ಸರ್. ಹುಟ್ಸಿದ್ದನ್ನ ಅವ್ರಿಗೆ ಹಾಗೂ ಈ ನೆಲದ ಜನಪದಕ್ಕೆ ಜೋರಾದ ಚಪ್ಪಾಳೆ ಹಾಗೂ ಒಂದು ಸಾಷ್ಟಾಂಗ ನಮಸ್ಕಾರ. ಅಮ್ಮ ಥ್ಯಾಂಕ್ ಯು ಅಮ್ಮ. ಮಂಡ್ಯಗೆ ಬಂದು ಎಲ್ಲರನ್ನು ಎಂಟರ್ಟೈನ್ ಮಾಡಿದ್ದಾರೆ. ಗಣೇಶ್ ಹಾಗೂ ವಿದ್ಯಾ ಅವ್ರಿಗೆ ಬರ್ಲಿ ಜೋರಾದ ಚಪ್ಪಾಳೆ. ಈಗ ಪರ್ಫಾರ್ಮ್ ಮಾಡೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇರುವಂತ ಜೋಡಿ, ಲೆಟ್ಸ್ ವೆಲ್ಕಮ್ ನಮ್ಮ ಉತ್ತರ ಕರ್ನಾಟಕದ ಪ್ರಚಂಡ ಕುಳ್ಳ ಸಂಜು ಬಸಯ್ಯ ಹಾಗೂ ಅವರ ಶ್ರೀಮತಿ ಪಲ್ಲವಿ. ಬಾಯಿಗೆ ಸಿಕ್ಕದಿರು ಹೂ ಹಾಕೊಂಡೆಂದು ಸೇಪಾಗಿರು. Why is your back burning, yeah? Mr. and Mrs. Ramachan. Ramachan. ತುಪಾಕಿ ಸುತ್ತಮುತ್ತ ಮಧ್ಯದಲ್ಲೊಂದು ತುಪಾಕಿ, ಇನ್ನೊಂದು ತುಪಾಕಿ. ನಾ ಬಗ್ಗಲ್ಲ ನೀ ಚೆಗ್ಗಲ್ಲ ಅಂತ. ಹೌದು ಮಂಡ್ಯ, ಈ ಜೋಡಿ ಡ್ಯಾನ್ಸ್ ಹೆಂಗಿತ್ತು? ಧನ್ಯವಾದ.
ಓಕೆ, ಸಂಜು ಅವರೇ, ಮಂಡ್ಯ ಜನರ ಮುಂದೆ ನೀವು ನಿಂತಿದ್ದೀರಾ, ಜೋಶಲ್ಲಿ ಹೆಜ್ಜೆ ಹಾಕಿದ್ದೀರಾ, ಏನ್ ಹೇಳ್ತೀರಾ ಈ ಒಂದು ಕ್ಷಣದಲ್ಲಿ? ಫಸ್ಟ್ ಟೈಮ್ ಮಂಡ್ಯ ಜಿಲ್ಲೆ ಒಳಗೆ ನಮಗೆ ಇಷ್ಟೊಂದು ಜನರ ಮುಂದೆ ಅವಕಾಶ ನೀಡಿರ್ತಕ್ಕಂಥ ಜಿ ಕನ್ನಡಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಸ್ವೀಟ್. ಓಕೆ, ಪಲ್ಲವಿ. ಎಲ್ರಿಗೂ ಮಂಡ್ಯ ಮಂದಿಗೆ ಹೃದಯಪೂರ್ವಕ ತುಂಬಾ ಧನ್ಯವಾದಗಳ್ರಿ. ನಿಮ್ಗೇನೋ ಖುಷಿ ಆಯ್ತು, ನಿಮ್ಮ ಡ್ಯಾನ್ಸ್ ನ ನೋಡಿ ನೋಡಿ ಎದೆ ಬಡ್ತ ಸ್ಟಾರ್ಟ್ ಆಗ್ಬಿಟ್ಟಿತ್ತಪ್ಪ. ಯಾಕಣ್ಣ? ನಾವ್ ಆಗ್ಲೇ ಸಂಜುನ ಯಾರನ್ನೋ ಒಡಿಯಕ್ಕೆ ಅಟ್ಟಿಸ್ಕೊಂಡ್ ಬರ್ಲಿಲ್ವಾ, ಅವನು ಇಲ್ಲಿ ನಿನ್ನ ನೋಡ್ಲೇಬೇಕು ಅಂತ ಹುಡ್ಕೊಂಡ್ ಸಮಾಧಾನ ಮಾಡಿ ಸಾಕಾಗೋಯ್ತು. ಕರ್ರಪ್ಪ, ಇವ್ರುಂಟು ಸಂಜು ಉಂಟು. ಕಟ್ಟಿಗೆ ಕೊಟ್ಟಿಲ್ಲ ಅವಂಗ. ಕುಮಾರ್ ಅವರೇ ನಮಸ್ಕಾರ. ನಮ್ಮ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ. ನಾನು ಅವಾಗಲೇ ಹೇಳಿದ್ನಲ್ಲ, ಮಾತು ಬರಲ್ಲ ಮತ್ತೆ ಕಿವಿನೂ ಕೇಳಿಸಲ್ಲ. ನೀನು ಆಕ್ಷನ್ ಹೆಂಗ್ ಮಾಡ್ತಿ ಹಂಗೆ. ನಾನು ಅವಾಗಲೇ ಹೇಳಿದ್ನಲ್ರಿ, ನಮ್ಗೆ ಕಬ್ಬು ಬೆಲ್ಲ ತಯಾರು ಮಾಡುವಂತ ಕಲಿಸ್ಕೊಟ್ಟವ್ರು ಅಂದ್ರೆ ಕುಮಾರಣ್ಣ ರೀ. ಇವ್ರಿಗೆ ಮಾತು ಬರೋದಿಲ್ಲ, ಕಿವಿನಿ ಕೇಳಿಸೋದಿಲ್ಲ. ಅವ್ರಿಗೆ ಮಾತು ಬರ್ಲಿದ್ರು ಕೂಡ ಅವ್ರ ಮನಸ್ಸು ಮಾತ್ರ ಮುರಿದು ಐತ್ರಿ. ನಮ್ಮ ಪ್ರೀತಿಯಿಂದ ಕೆಲಸ ಹೇಳಿಕೊಟ್ಟು ಈ ತರ ಮಾಡ್ಬೇಕಂತೇಳಿ ನಾ ಆತರಾಗ ಆಲೇಸ್ ನನ್ನ ಮಗ, ನನಗೆ ಕೆಲಸ ಬರೋದಿಲ್ಲ. ಮನೇಲಿ ಕೆಲಸ ಮಾಡಿದ್ರೆ ಮಾಡೋದಿಲ್ಲ. ಕಂಪ್ಲೇಂಟ್ ಹೇಳಿದ್ನಲ್ಲ ಅಣ್ಣ, ಸರಿಯಾಗಿ ಜೋಡಿ ನನಗೆ ಕರ್ಕೊಂಡು ಹೋಗ್ತೀನಿ ಮನೆಗೆ ಬಂದ್ಬಿಡ್ರಿ ಅಂತಂದೆ. ನನಗಂತ ಕೆಲಸ ನೀವು, ನಾನು ಕೆಲಸ ಇವ್ ಅಣ್ಣ ಮಾಡಿದ ಮತ್ತೆ ಅರ್ಧಂಬರ್ಧ ಮಾಡಿದ್ರೆ ಬಹಳ ಪ್ರೀತಿಯಿಂದ ನೋಡಿಕೊಂಡು ನಮಗ ಪ್ರೀತಿಯಿಂದ ಕೆಲಸ ಹೇಳ್ಕೊಟ್ರು. ಥ್ಯಾಂಕ್ ಯು ಕುಮಾರಣ್ಣ, ಧನ್ಯವಾದಗಳು. ಹೌದು ಕುಮಾರ್, ಅವ್ರಿಗೆ ಮಾತು ಬರಲ್ಲ, ಕಿವಿ ಕೇಳಿಸಲ್ಲ, ಆದ್ರೆ ಇವ್ರಿಲ್ಲ ಅಂದ್ರೆ ಆಲೆ ಮನೆನೇ ನಡೆಯಲ್ಲ. ಹೌದು, ಅಷ್ಟು ಜವಾಬ್ದಾರಿಯಿಂದ ನಡ್ಸ್ಕೊಂಡು ಹೋಗ್ತಾರಂತ ಕುಮಾರ್ ಅವ್ರಿಗೆ ಒಂದು ಜೋರಾದ ಚಪ್ಪಾಳೆ. ಕುಮಾರ್ ಅವರೇ, ಇವ್ರಿಬ್ರಲ್ಲಿ ಯಾರು ಚೆನ್ನಾಗಿ ಕೆಲಸ ಮಾಡಿದ್ದು? ಇವ್ರ ಅವ್ರ ಯಾರು? ಇಬ್ರು ಚೆನ್ನಾಗಿ ಮಾಡದ್ರ? ಪರವಾಗಿಲ್ವೇ, ದಂಪತಿಗಳಿಬ್ರು ಚೆನ್ನಾಗಿ ಮಾಡದ್ರಂತೆ. ನಾನು ಮರ್ಯಾದೆ ಉಳಿಸಿದ್ದು ಅಣ್ಣನೇ. ಓಕೆ, ಇವರು ಇಲ್ಲಿ ಡಾನ್ಸ್ ಮಾಡಿದ್ರಲ್ಲ, ಚೆನ್ನಾಗಿತ್ತಾ? ನೀವ್ ಯಾಕೆ ಮಾಡಲ್ಲ? ನೀವ್ ಹೇಳ್ಕೊಟ್ಟಿದ್ದೀನಿ, ಅವರೆಲ್ಲ ಮಾಡದ್ರಲ್ವಾ, ಇವಾಗ ಅವ್ರು ಹೇಳ್ಕೊಟ್ಟಿದ್ದೀನಿ, ನೀವ್ ಮಾಡ್ಬೇಕು. 2 ಸ್ಟೆಪ್. ಓಕೆ, ಮ್ಯೂಸಿಕ್. ಉತ್ತರ ಕರ್ನಾಟಕದ ಹಾಡಿಗೆ ನಮ್ಮ ಮಂಡ್ಯ ಕುಮಾರಣ್ಣ ಕೂಡ. ಅಯ್ಯೋ, ನಿಜವಾಗ್ಲೂ ಸಂಜೋರ್ ಹೋಗಿ ಅಲ್ಲಿ ಬೆಲ್ಲ ಹೇಗ್ ಮಾಡೋದು ಅನ್ನೋದನ್ನ ಕಲ್ತ್ಕೊಂಡ್ ಬರ್ತಾರೆ. ಪ್ರತಿಯೊಬ್ರು ತಮ್ಗೆ ಬಂದಿರುವಂತ ದುಡಿಮೆಯಲ್ಲಿ ದೇವರಿಗೆ ಕಾಣಿಕೆ ಹಾಕೋದು ಅಥವಾ ನೆನಪಾಗುವಂತ ಯಾವ್ದಾದ್ರು ಒಂದು ವಸ್ತುವನ್ನ ತಗೊಳ್ಳೋದನ್ನ ನಾವು ನೋಡಿದೀವಿ. ಆದರೆ ಸಂಜು ಅವರು ಆ ಶ್ರಮ ಏನು ಅಂತ ಅರ್ಥ ಮಾಡಿಕೊಂಡು ಕುಮಾರ್ ಅವ್ರ ಬಗ್ಗೆ ಅಭಿಮಾನವನ್ನ ಇಟ್ಕೊಂಡು ಅವ್ರಿಗೋಸ್ಕರ ಅವರು ದುಡ್ದಂತ ಹಣದಲ್ಲಿ ಒಂದು ಪ್ರೀತಿಯ ಕಾಣಿಕೆಯನ್ನ ಈ ವೇದಿಕೆಗೆ ತಂದಿದ್ದಾರೆ. ಕಾಣಿಕೆ ಬರ್ಲಿ ಪ್ಲೀಸ್. ಹೇಗೆ ಅನಿಸ್ತು ನಿಮಗೆ? ಈ ಹಳ್ಳಿಯ ಅಪ್ಪಟ ಮುಗ್ಧತೆ ಇದೆಯಲ್ಲ, ಅದು ತುಂಬಾ ಹಿತ ಅನ್ಸುತ್ತೆ ಮನಸ್ಸಿಗೆ. ಆ ಮನಸ್ಸಿಗೆ, ಆ ಮುಗ್ಧತೆಗೆ ನಮ್ಮ ನಮಸ್ಕಾರಗಳು. ಥ್ಯಾಂಕ್ ಯು ಮಾಳ್ವಿಕಮ್ಮ. ಪ್ರೇಮ್ ಅವರೇ, ಇಬ್ರು ಅದ್ಭುತವಾಗಿ ಡಾನ್ಸ್ ಮಾಡಿ ಎಂಟರ್ಟೈನ್ ಮಾಡಿದ್ರು. ಇಬ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ದೇವರು ಒಂದು ಕಿತ್ಕೊಂಡ್ರೆ 1,000 ಏನೋ ಹೆಚ್ಚಿಗೆ ಕೊಡ್ತಾನೆ ಅಂತ ಹೇಳ್ತಾರೆ. ಸೊ ಅದರಲ್ಲಿ ನಮ್ಮ ಕುಮಾರಣ್ಣನ ಬಗ್ಗೆ ಹೇಳ್ಬೇಕಂದ್ರೆ ಅವನು ಕಿವಿ ಬಾಯಿ ಕಿತ್ಕೊಂಡಿರ್ಬೋದು, ಆದ್ರೆ ಅವನ ಎದೆಯಲ್ಲಿ 1000 ಪಟ್ಟು ಪ್ರೀತಿನ ಹೆಚ್ಚಿಗೆ ಕೊಟ್ಬಿಟ್ಟಿದೆ. ಸೊ ಹಾಗಾಗಿ ನಿಮ್ಮೆಲ್ಲರ ಭವಿಷ್ಯನೂ ಒಳ್ಳೇದಾಗ್ಲಿ ಅಂತ ಹಾರೈಸ್ತೇನೆ. ಕುಮಾರಣ್ಣ
ಲವ್ ಯು. ಕುಮಾರ್ ಅವರೇ ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ ನಿಮ್ಗೆ, ನಿಮ್ಮ ಪ್ರೀತಿಗೆ, ನಿಮ್ಮ ಒಂದು ಅಭಿಮಾನಕ್ಕೆ, ನೀವು ಕಲ್ಸಿರುವಂತ ಪಾಠಕ್ಕೆ ಥ್ಯಾಂಕ್ ಯು ಸೋ ಮಚ್. ಕುಮಾರ್ ಅವ್ರಿಗೆ ಬರ್ಲಿ ಒಂದು ಜೋರಾದ ಚಪ್ಪಾಳೆ. ಪ್ರಚಂಡ ಕುಳ್ಳ, ಹೈಟ್ ಅಲ್ಲ ಮ್ಯಾಟ್ರ್ ಅಲ್ಲ, ಟ್ಯಾಲೆಂಟ್ ಮುಖ್ಯ ಅಂತೆಲ್ಲ ಸಿಕ್ಕಾಬಟ್ಟೆ ನಾವು ಬಿಲ್ಡಪ್ ಕೊಟ್ಕೊಂಡ್ಬಿಟ್ಟಿದೀವಿ. ಅದನ್ನ ಈಗ ಇವರಿಬ್ರು ಪ್ರೂವ್ ಮಾಡ್ಬೇಕು. ಹೇಗೆ? ತಗೊಂಬಂದ್ರು ಅದನ್ನ. ಅಪ್ಪ ಸಂಜು ನೋಡಿಲೆ, ಆರ ನೋಡ್ಬಿಟ್ಟು ಇನ್ನೊಂದ್ ಮದುವೆ ಮಾಡ್ಕೋಬೇಕು ಅಂತ ಲೆಕ್ಕಾಚಾರ ಹಾಕ್ಬೇಡಪ್ಪ ಗುರು. ಒಂದಕ್ಕೆ ಸಾಕಾಗೈತ್ರಿ. ಹಂಗೆ ಸಾಕಾಗಿರ್ಲಿ. ನೀನ್ ಈ ಕಡೆ ಬೈ. ಹಾರ ಇಟ್ಕೊಂಡಿದ್ಯಲ್ವಾ? ಹಾರ ಹಿಂಗಿರುತ್ತೆ, ಹೆಂಗ ಹಾಕ್ಬೇಕು ಅನ್ನೋದು ತೋರಿಸ್ತೀನಿ. ನನ್ನಿಂದ ನೋಡ್ಕೊಳ್ಳಿ. ನೋಡು, ಅಲ್ಲಿ ಹಿಡ್ದಿರ್ತೀಯಲ್ವಾ, ಟಕಾರ ಹಿಂಗ ಹಾಕ್ಬೇಕು. ಅಲ್ಲಿಂದ ಹಾಕ್ಬೇಕು ನೀನು. ರೇ ಕೊರೆ, ಏನ್ರಿ ಮಾಡ್ತಾ ಇದ್ದೀರಾ? ಹಾರ ಹಾಕ್ತಾ ಇದ್ದೀನಿ ಶ್ವೇತು. ಯಾಕ್ರಿ? ಯಾಕೆ ಅಂದ್ರೆ ನಮ್ಮೂರಿಗೆ ಬಂದಿದೀವಿ. ಎಷ್ಟ್ ದಿನ ಅಂತ ಹಿಂಗೆ ಇರೋದು ಶ್ವೇತು, ಒಬ್ಬೊಂಟಿಯಾಗಿ? ತುಂಬಾ ಒಳ್ಳೆ ಯೋಚನೆ ಮಾಡಿದ್ಯಾ ನಮ್ಮಿಬ್ಬರ ಬಗ್ಗೆ ನೀನು. ನಿಮ್ಮಿಬ್ಬರ ಬಗ್ಗೆ ಅಲ್ಲ, ನಮ್ಮಿಬ್ಬರ ಬಗ್ಗೆ ಮಾತಾಡ್ತಾ ಇರೋದು. ಹೌದಾ? ನಾನು ನಮ್ಮಿಬ್ಬರ ಬಗ್ಗೆ ಅನ್ಕೊಂಡೆ. ನಾನು ಮಾಳ್ವಿ ಅಕ್ಕ ಸೋಫಾಯಿಂದ ಕೈ ತೆಗೆದ್ಬಿಟ್ಟು ನನಗೆ ಸಪೋರ್ಟ್ ಮಾಡಿ ಅಕ್ಕ. ಹಲೋ ಮಂಡ್ಯ, ನೆರವಿ ಊಟ ಬೇಡವಾ ನಿಮ್ಗೆ? ಎಲ್ರು ಎಷ್ಟು ಮನಸ್ಫೂರ್ತಿಯಾಗಿ ಇಲ್ಲ ಇಲ್ಲ ಅಂತಿದ್ದಾರೆ. ಥ್ಯಾಂಕ್ ಯು ಮಂಡ್ಯದ ಜನತೆ, ಥ್ಯಾಂಕ್ ಯು ಸೋ ಮಚ್. ಮಂಜು ನೋಡಪ್ಪ, ಈಗ ವಿಷಯ ಇಷ್ಟೇಪ್ಪ. ನೋಡು, ನೀನ್ ಇಲ್ಲೇ ನಿಂತಿರ್ತೀಯ, ಓಕೆನಾ? ಹಾರ ತಗೋತೀಯ, ನಿನ್ನ ಹೆಂಡತಿಗೆ ಹಾರ ಹಾಕ್ಬೇಕು. 1 2 3. ನಿನ್ಗಲ್ಲ ಕಣೋ. ಅಯ್ಯೋ ಹೋಗ್ಲಿ, ಪರವಾಗಿಲ್ಲ, ಕೈಗೆ ಬಂದಿದೆ ಇರು. ಅಯ್ಯೋ, ಅಲ್ಲೇ ನಿಂತಿದ್ರೆ ಸರಿ. ಇದು ಒಂದ್ ಹೆಜ್ಜೆ ಹಿಂದೆ ಹೋಗಮ್ಮ. ಅಯ್ಯಯ್ಯೋ, ಈಗ ಮುಂದೆ ನಿಂತಿದ್ದಲ್ಲ, ಇಲ್ಲಿಗೆ ಹಾಕ್ಬಿಟ್ಟ. ಒಂಚೂರು ಮುಂದೆ ಬಮ್ಮ. ನಿನ್ಗೆ ಎಲ್ಲಿ ನಿಂತ್ಕೋಬೇಕು ಕರೆಕ್ಟಾಗಿ ಹೇಳು. ಅಲ್ಲಿ ನಿಂತ್ರೆ ಇಲ್ಲಿ ಹಾಕ್ತೀಯ, ಇಲ್ಲಿ ನಿಂತ್ರೆ ಅಲ್ಲಿ ಹಾಕ್ತೀಯ. ಇಲ್ಲಿ ಬಂದ್ಬಿಡು ಅಂತೇಳಿ ಮುಚ್ಕೊಂಡು ಹಾಕ್. ನಾವ್ಯಾರು ಗೊತ್ತಾಲಿಲ್ವಾ ಪೂರಿ ಸರ್? ಇಲ್ಲಪ್ಪ, ಯಾರಪ್ಪ? ಬೆಳಿಗ್ಗೆಯಿಂದ ನೋಡಿದಿರ, ಗೊತ್ತಾಲಿಲ್ವಾ? ಏನ್ ನಮ್ ಜೊತೆ ಕುಣಿದ್ರಲ್ಲ ಸಾರ್ ಅಲ್ಲಿ. ಈಗ ಇಲ್ಲಿ ಏನಕ್ಕೆ ಬಂದೆ ಹೇಳು? ನಮ್ ಸಂಜು ಅಣ್ಣ ಇಷ್ಟು ಕಷ್ಟ ಪಡ್ತಾ ಇದ್ರೆ ನಾವ್ ಅವ್ರ ಅಭಿಮಾನಿಗಳಾಗಿ ಇತ್ಕೊಂಡು ಸುಮ್ನೆ ನೋಡ್ಕೊಂಡು ನಿಂತ್ಕೊಳಕ್ ಆಯ್ತದ? ಅವ್ರಿಗೆ ಹೆಲ್ಪ್ ಮಾಡಕ್ ಬಂದಿದೀವಿ. ಸಂಜು ಅಭಿಮಾನಿಗಳು ಸಂಜು ಅವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಅಂತ ವೇದಿಕೆ ಒಳಗೆ ಬಂದಿದ್ದಾರೆ. ಅದೇನ್ ಹೆಲ್ಪ್ ಮಾಡ್ತೀರ ಮೇಡಮ್? ದೂರ ನಿಂತ್ಕೊಳಮ್ಮ, ಅಲ್ಲಾಗ್ತಾವನ. ಒಂಚೂರು ಮುಂದೆ ಬಮ್ಮ, ಇಲ್ಲಾಗ್ತಾ. ಥ್ಯಾಂಕ್ ಯು ಸೋ ಮಚ್ ಅಭಿಮಾನಿಗಳೇ. ಭಾಳ ಬೇಸರ ಆಗಿತ್ತು ನನಗೆ. ನೀವು ಬಂದು ದೊಡ್ಡ ಹೆಲ್ಪ್ ಮಾಡಿರ್ಬಿಟ್ರು ನಂಗೆ. ನಾವ್ ಯಾವಾಗ್ಲೂ ನಿಮ್ ಪರವಾಗಿರ್ತೀವಿ, ತಲೆ ಕೆಡ್ಸ್ಕೊಬೇಡಿ. ಬೇಡಣ್ಣ. ಅಲ್ಲವೇ, ನೀವು ಮತ್ತೆ ಸಂಜು ಎಲ್ಲಿರ್ತೀರೋ ಅಲ್ಲಿ ಉತ್ಸವ ಯಾವಾಗ್ಲೂ ಇದ್ದೇ ಇರತ್ತೆ. ಥ್ಯಾಂಕ್ ಯು. ಮಂಡ್ಯನ್ನ ಕುಣಿಸ್ಬಿಟ್ರು. ಬರ್ಲಿ ಜೋರಾದ ಚಪ್ಪಾಳೆ ಸಂಜು ಹಾಗೂ ಪಲ್ಲವಿ ಅವ್ರಿಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ಲ ಹೆಣ್ಣುಮಕ್ಳು ತುಂಬಾ ಚೆನ್ನಾಗಿ ರಂಗೋಲಿಯನ್ನ ಹಾಕಿದ್ರು. ಅದರಲ್ಲಿ ಇಬ್ಬರು ವಿಜೇತರನ್ನ ನಮ್ಮ ತಂಡ ಆಯ್ಕೆ ಮಾಡಿದೆ. ಮೊದಲನೇ ಅವರು ಗೌರಮ್ಮ ಅವರು, ಎರಡನೇ ಅವರು ಶಶಿಕಲಾ ಅವರು. ಓಕೆ, ನಿಮ್ಮಿಬ್ರಿಗೂ ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್. ನಮ್ಮ ಇಡೀ ತಂಡವನ್ನ ಪ್ರೀತಿಯಿಂದ ಸ್ವಾಗತ ಕೋರಿದಿರಾ. ನೀವು ಇವತ್ತು ವಿಜೇತರಾಗಿದ್ದೀರಾ, ಈ ವೇದಿಕೆ ಮೇಲೆ ಬಂದಿದ್ದೀರಾ. ನಮ್ಮ ಜಿ ಕನ್ನಡದ ವತಿಯಿಂದ ಒಂದು ಉಡುಗೊರೆ ಇದೆ. ಗಿಫ್ಟ್ಸ್ ಬರ್ಲಿ ಪ್ಲೀಸ್. ಕಂಗ್ರ್ಯಾಚುಲೇಷನ್ಸ್ ಮಾ. ಥ್ಯಾಂಕ್ ಯು.
ಹಳ್ಳಿ ಉತ್ಸವದ ಎಲ್ಲ ಪರ್ಫಾರ್ಮೆನ್ಸ್ ಗಳನ್ನ ನಾವು ನೋಡಿದ್ದಾಯ್ತು. ಈಗ ಗಿಫ್ಟ್ ಗಳನ್ನ ಕೊಡುವಂತ ಸಮಯ. ಗಿಫ್ಟ್ ಅನ್ನ ಕೊಡೋದಕ್ಕೆ ನಮ್ಮ ಬೀಗ್ರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ದಯವಿಟ್ಟು ಬನ್ನಿ. ಓಕೆ, ಗೋಲ್ಡ್ ವಿನ್ನರ್ ಫಾರ್ ದಿ ಗೋಲ್ಡನ್ ಜೋಡಿ ಆಫ್ ದ ವೀಕ್ ಯಾರಾಗ್ತಾ ಇದ್ದಾರೆ? ಗಣೇಶ್ ಮತ್ತೆ ವಿದ್ಯಾ. ಓಕೆ, ಗಣೇಶ್ ಹಾಗೂ ವಿದ್ಯಾ ಅವರಿಗೆ ಸಿಗ್ತಾ ಇದೆ ಗೋಲ್ಡ್ ವಿನ್ನರ್ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಕಂಗ್ರಾಚುಲೇಷನ್. 2 ದಿನಗಳ ಈ ಒಂದು ಹಳ್ಳಿ ಉತ್ಸವದ ಸಂಚಿಕೆಗಳನ್ನ ಸಕ್ಕರೆ ನಗರಿ ಮಂಡ್ಯ ಜಿಲ್ಲೆಯಲ್ಲಿ ಸಕ್ಕದಾಗಿ ಎಂಜಾಯ್ ಮಾಡಿದ್ವಿ. ನಮ್ಮ ನವ ಜೋಡಿಗಳು ಸೂಪರ್ ಆಗಿ ಪರ್ಫಾರ್ಮ್ ಮಾಡಿದ್ರು, ಡಾನ್ಸ್ ಮಾಡಿದ್ರು, ಹಾಡು ಹೇಳಿದ್ರು, ಆಟಗಳನ್ನ ಆಡಿದ್ರು. ಹೇಗಿತ್ತು ಈ ಒಂದು ಹಳ್ಳಿ ಉತ್ಸವ? ಉತ್ಸವಕ್ಕೆ ಬೇಕಾಗಿರುವ ಎಲ್ಲ ಇತ್ತು. ಮನರಂಜನೆ ಇರಬಹುದು, ಎಲ್ಲರೂ ಪ್ರೀತಿಯನ್ನ ಹಂಚ್ಕೊಳ್ಳೋದಿರುವುದು, ನಗೋದು, ನಲಿಯೋದು, ಕುಣಿದಿದ್ದು, ಹಾಡಿದ್ದು, ಒಂದು ಉತ್ಸವದಲ್ಲಿ ಏನೇನ್ ನಡೆಯುತ್ತೋ ಅದಷ್ಟು ನಮ್ಮ ಕಣ್ಣು ಮುಂದೆ ಇತ್ತು. ನಾನಂತೂ ತುಂಬಾ ತುಂಬಾ ಮನಸ್ಫೂರ್ತಿಯಾಗಿ ಇದನ್ನ ಎಂಜಾಯ್ ಮಾಡಿದೆ. ನನಗನ್ಸುತ್ತೆ ಇಲ್ಲಿ ಈ ಊರಿನ ಜನನೂ ಇದನ್ನ ಇಷ್ಟೇ ಪ್ರೀತಿಯಿಂದ ಸ್ವೀಕರಿಸಿದ್ದಾರೆ ಅಂತ. ಬಹಳ ವಿಭಿನ್ನವಾದ ಒಂದು ಅನುಭವ ಆಗಿತ್ತು. ಹಾಗಾಗಿ ಝೀಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮಾಳ್ವಿಕಾಮ. ಪ್ರೇಮ್ ಅವರೇ, ಏನಂದ್ರೆ ಉತ್ಸವ ಅಂತ ಯಾಕೆ ಕರೀತಾರೆ ಅಂದ್ರೆ ಹಬ್ಬ ಹರಿದಿನ ಎಲ್ಲ ಆಚರಿಸಿದ್ರೆ ಸಂಭ್ರಮ, ಆ ಸಂಭ್ರಮ 100 ಪಟ್ಟು 1000 ಪಟ್ಟು ಆಯ್ತು ಅಂದ್ರೆ ಅದನ್ನ ಉತ್ಸವ ಅಂತ ಕರೀತಾರೆ. ಸೊ ನಿಜವಾದ ಉತ್ಸವಕ್ಕೆ ಒಂದು ಉದಾಹರಣೆ ಈ ಒಂದು ಕಾರ್ಯಕ್ರಮ. ಊರಲ್ಲಿಂದ ಮಕ್ಕಳು ಮನೆಗೆ ಬಂದ್ರೆ ಒಂದು ಸಂಭ್ರಮದ ವಾತಾವರಣ ಇರುತ್ತಲ್ಲ, ಆ ರೀತಿ ನಮ್ಮನ್ನ ರಿಸೀವ್ ಮಾಡ್ಕೊಂಡ್ರು. ಅವರು ಮನೆಯಿಂದ ಅಡುಗೆ ಮಾಡ್ಕೊಂಡ್ ಬರೋದ್ರಿಂದ ಹಿಡಿದು ಇಡೀ ಸೆಟ್ ಅವ್ರನ್ನೆಲ್ಲ ಪ್ರೀತಿಯಿಂದ ನೋಡ್ಕೊಳ್ಳೋದ್ರಿಂದ ಹಿಡಿದು ಇಷ್ಟೊತ್ತಾದ್ರೂ ಕೂತ್ಕೊಂಡು ಈ ಕಾರ್ಯಕ್ರಮವನ್ನ ಇಷ್ಟೊಂದು ಪ್ರೀತಿಯಿಂದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಸೊ ಅದು ಅವ್ರು ನಮಗೆ ಕೊಟ್ಟಂತ ಗೌರವ. ಇದನ್ನ ನಾವು ಯಾವುದೇ ಕಾರಣಕ್ಕೂ ಕೊನೆ ಉಸಿರಿವರೆಗೂ ಮರೆಯೋದಕ್ಕಾಗಲ್ಲ. ಸೊ ಝೀ ಹಾಗೂ ನಮ್ಮ ಜೋಡಿ ನಂಬರ್ ಸದಾಕಾಲ ನಿಮಗೆ ಋಣಿಯಾಗಿರ್ತೀವಿ ಅಂತ ಹೇಳ್ತಾ, ನಿಮ್ಮ ಊರಿಗೆ ನಮ್ಮ ಕಾರ್ಯಕ್ರಮಗಳಲ್ಲದೆ ಯಾವುದೇ ಕಾರ್ಯಕ್ರಮಗಳು ಬಂದ್ರೂ ಕನ್ನಡದ ಕಾರ್ಯಕ್ರಮಗಳು ದಯವಿಟ್ಟು ಇದೇ ರೀತಿ ಪ್ರೀತಿಯನ್ನ ತೋರಿಸಿ, ಆಧರಿಸಿ, ಅಭಿಮಾನಿಸಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ನಮ್ಮ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡಿದಂತಹ ಆರಕ್ಷಕ ಸಿಬ್ಬಂದಿ ಮಿತ್ರರಿಗೆ, ಜೊತೆಗೆ ಗ್ರಾಮಸ್ಥರಿಗೆ, ಗ್ರಾಮದ ಮುಖ್ಯಸ್ಥರಿಗೆ, ಎಲ್ಲರಿಗೂ ಝೀ ವೇದಿಕೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಪೋರ್ಟ್ಗೆ ಥ್ಯಾಂಕ್ ಯು. ಮನಸ್ಸಿಗೆ ಮುದ ನೀಡುವಂತಹ ಪರ್ಫಾರ್ಮೆನ್ಸ್ಗಳನ್ನೆಲ್ಲ ನೋಡ್ತಿದ್ರೆ ಸಮಯ ಕಳೆಯೋದೇ ಗೊತ್ತಾಗೋದಿಲ್ಲ ಅಲ್ವಾ? ಮನೋರಂಜನೆಗೆ ಸುಂದರವಾದ ಸಂಚಿಕೆ ನಮ್ಮ ಸಕ್ಕರೆ ನಗರದ ಅಕ್ಕರೆ ಜನರ ಮನಸ್ಸಿಗೆ ತುಂಬಾ ಹಿಡಿಸಿದೆ ಅಂತ ಭಾವಿಸ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ. ಇದು ನಿಮ್ಮ ನೆಚ್ಚಿನ ಜೋಡಿ ನಂಬರ್ 1 ಸೀಸನ್ 2 ಹಳ್ಳಿ ಉತ್ಸವ, ಕೋ ಪ್ರೆಸೆಂಟೆಡ್ ಬೈ ಏಷ್ಯನ್ ಪೇಂಟ್, ಹಾರ್ಲಿಕ್ಸ್ ವುಮೆನ್ಸ್ ಪ್ಲಸ್, ಕೋ ಪವರ್ಡ್ ಬೈ ಗೋಲ್ಡ್ ವಿನ್ನರ್, ಸ್ಪೆಷಲ್ ಪಾರ್ಟ್ನರ್ ಹ್ಯಾಟ್ಸನ್ ಕರ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಚಂಗಪ್ಪ ಹಾಗೂ ನನ್ನ ಪ್ರೀತಿಯ ಕೋ ಹೋಸ್ಟ್ ಕುರಿ ಪ್ರತಾಪ್ ನಮ್ಮ ಇಡೀ ತಂಡದೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ಕರ್ನಾಟಕ, ಮಂಡ್ಯ, ವಿ ಲವ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.